ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ SSC GD 2026 ನೋಟಿಫಿಕೇಶನ್ ಇರುವಂತದ್ದು ಬಂದಿದೆ. ಸೊ ಟೋಟಲ್ ವೇಕೆನ್ಸಿಗಳು ಇದರಲ್ಲಿ 25,487 ವೇಕೆನ್ಸಿಗಳು ಬಂದಾವೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಬಹಳ ಕಡಿಮೆ ವೇಕೆನ್ಸಿಗಳು ಬಂದಾವ ಅಂತೇಳಿ. ಬಟ್ ಹೆದರುವಂತ ಅವಶ್ಯಕತೆ ಇಲ್ಲ. ಸೊ 45,000 ರಿಂದ 50,000 ವೇಕೆನ್ಸಿಗಳು ಇನ್ಕ್ರೀಸ್ ಆಗೇ ಆಗ್ತವೆ. ಪ್ರತಿ ಸಲನು ಹಾಗೆ ಮಾಡುತ್ತೆ SSC GD ದಲ್ಲಿ. ಸೊ ಹಾಗಾಗಿ ನೀವು ಇಷ್ಟು ಕಡಿಮೆ ವೇಕೆನ್ಸಿ ಇದಾವ ಅಂತ ಹೇಳಿ ಡಿಸಪಾಯಿಂಟ್ಮೆಂಟ್ ಆಗಕ್ ಹೋಗ್ಬೇಡ್ರಿ. ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಆಮೇಲೆ ಇನ್ಕ್ರೀಸ್ ಇರುವಂತದ್ದು ಹಾಗೆ ಆಗ್ತವೆ ವೇಕೆನ್ಸಿಗಳು. ಆಮೇಲೆ ಯಾರ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅಂತಂದ್ರೆ, ಯಾರ್ದು ಈಗ ಮೆಡಿಕಲ್ ಕಟ್ ಆಫ್ ಏನಿದೆ ಅದಕ್ಕಿಂತ 3 ರಿಂದ 4 ಮಾರ್ಕ್ಸ್ ಹೆಚ್ಚಿದಾವು. ಓನ್ಲಿ 3 ರಿಂದ 4 ಮಾರ್ಕ್ಸ್ ಯಾರು ಹೆಚ್ಚಿದಾವಲ್ಲ ಅವರು ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಆಮೇಲೆ ನನಗೆ ಅನ್ಸೋ ಮಟ್ಟಿಗೆ ಎಲ್ಲರೂ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರೆ ಬೆಟರ್. ಇನ್ನೊಂದ್ಸಲ ಟ್ರೈ ಮಾಡ್ರಿ ನೋಡೋಣ. ಯಾಕಂತಂದ್ರೆ ಯಾವಾಗಿನವರೆಗೆ ನಿಮ್ಮ ರಿಸಲ್ಟ್ ಆಮೇಲೆ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ನಿಮ್ ಕೈಯೊಳಗೆ ಬರಂಗಿಲ್ಲ ಅವಾಗಿನವರೆಗೆ ಅಪ್ಲಿಕೇಶನ್ ಅನ್ನ ಹಾಕೋದನ್ನ ನಿಲ್ಸಾಕ್ ಹೋಗ್ಬೇಡ್ರಿ. ಯಾವಾಗ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ, ಯಾವಾಗ ನೀವು ಹೋಗಿ ಜಾಯಿನ್ ಆಗ್ತೀರಾ, ಅವಾಗ ನೀವು ಅಪ್ಲಿಕೇಶನ್ ಹಾಕೋದನ್ನ ಬಿಡಬಹುದು. ಓಕೆ, ಸೊ ಎಲ್ಲರೂ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಸೊ ಪೋಸ್ಟ್ಗಳು ಇನ್ಕ್ರೀಸ್ ಆಗೇ ಆಗ್ತವೆ. ಸೊ ಇದು ಹೊಸದಾಗಿ ಬಂದಿರುವಂತಹ 2026 ನೋಟಿಫಿಕೇಶನ್ ಬಂದಿದೆ. ಡಿಟೇಲ್ ಆಗಿ ಮಾಹಿತಿ ಇದರಲ್ಲಿ ಹೇಳ್ತಾ ಇದ್ದೇನೆ. ಆಮೇಲೆ ಇದರಲ್ಲಿ ನಾನು ಫಾರ್ಮ್ ಅನ್ನ ಯಾವ ರೀತಿ ತುಂಬಬೇಕು ಅನ್ನೋದು ಕೂಡ ನಿಮ್ಗೆ ಈ ಒಂದು ವಿಡಿಯೋದ ಮುಖಾಂತರ ಸಂಪೂರ್ಣವಾಗಿರುವಂತಹ ಮಾಹಿತಿ A to Z ನಿಮಗೆ ಇದರಲ್ಲಿ ತಿಳಿಸಿ ಕೊಡ್ತಾ ಇದ್ದೇನೆ. ವಿಡಿಯೋವನ್ನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ, ಯೂಸ್ಫುಲ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಡೇಟ್ ಇದೆ. ಸೊ ಬಹಳ ಈಸಿಯಾಗಿ ಆರಾಮಾಗಿ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಆಮೇಲೆ ಈಗಲಿಂದಲೇ ನಿಮ್ಮ ಸ್ಟಡಿ ಇರುವಂತದ್ದು ಸ್ಟಾರ್ಟ್ ಮಾಡ್ರಿ. SSC GD ನಿಮ್ದು ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಈಗಲಿಂದೆಲ್ಲ ಸ್ಟಡಿ ಮಾಡಿದ್ರೆ ಮಾತ್ರ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಈ SSC GD 2026 ಎಕ್ಸಾಮ್ಸ್ ಗಳು ಫೆಬ್ರವರಿ 3rd ವೀಕ್ ದಿಂದ ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳಿದಾವೆ. ನೋಟಿಫಿಕೇಶನ್ ದಲ್ಲಿ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮ ಹತ್ರ 2 ರಿಂದ 3 ತಿಂಗಳು ಮಾತ್ರ ಉಳಿದಿದೆ. ಸೊ ಆ 3 ತಿಂಗಳನ್ನ ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಂಡು ಇದರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಆಮೇಲೆ ಹಿಂದಿ ತಗೊಳ್ಳೋರು ಹಿಂದಿ, ಸೊ ಈ ಎಲ್ಲ ಸಬ್ಜೆಕ್ಟ್ ಗಳನ್ನ ಒಳ್ಳೆ ರೀತಿಯಿಂದ ಕವರ್ ಮಾಡ್ಕೋಬಹುದು 3 ತಿಂಗಳ ಒಳಗಡೆ. ಓಕೆ, ಸಂಪೂರ್ಣವಾಗಿರುವಂತ ಮಾಹಿತಿ ನಿಮ್ಗೆ ಇದರಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ SSC GD 2026 ತಯಾರನ್ನು ಮಾಡುವಂತಹ ಅಭ್ಯರ್ಥಿಗಳು, ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ, ರೆಕಾರ್ಡೆಡ್ ಕ್ಲಾಸಸ್ಗಳು. ಸೊ ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್ ಮತ್ತು ಹಿಂದಿ ಈ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಈ ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದಾವು. ಇದ್ರದ ಫೀಸ್ 3,000 rupees ಇದೆ. ಓನ್ಲಿ ಆಫರ್ ಫೀಸ್ ಅಲ್ಲಿ ನಾವು ನಿಮ್ಗೆ 1,800 ರೂಪಾಯಿಯಲ್ಲಿ ಕೊಡಾಕತ್ತೇವಿ. ಬೇಗನೆ ಈ ಕೋರ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ಮಾಡಬಹುದು. ಈ ಕೋರ್ಸ್ ದಿಂದ ನೀವು 100+ ವರೆಗೆ ನೀವು ಈ ಸ್ಕೋರ್ ಅನ್ನ ಮಾಡಬಹುದು ಈ ಒಂದು ಕೋರ್ಸ್ ನಿಂದ. ಓಕೆ, ಎಲ್ಲ PDF ನೋಟ್ಸ್ ಇರ್ತಾವು, ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆ, ಎಷ್ಟು ಬೇಕಾದಷ್ಟಲ್ಲಿ ರಿವಿಷನ್ ಮಾಡ್ಕೋಬಹುದು, ನೋಡಬಹುದು. ಆಮೇಲೆ ಮಾಕ್ ಟೆಸ್ಟ್ ಗಳನ್ನ 10 ನಿಮ್ಗೆ ಇದರಲ್ಲಿ ಫ್ರೀ ಆಗಿ ಸಿಗ್ತಾ ಇದಾವು. ಸೊ ಸ್ಟ್ಯಾಂಡರ್ಡ್ ಆಗಿರುವಂತಹ 10 ಮಾಕ್ ಟೆಸ್ಟ್ ತಗೋತಾ ಇದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್, ಸೊ ಎಲ್ಲಾನು ಕೂಡ ನಿಮ್ಗೆ SSC GD ಈ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಸೊ ನೀವು ಈ ಕೋರ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ 8861927838 ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ಬೇಕಾಗುತ್ತೆ. SSC GD 2026 ಅಂತ ಹೇಳಿ ಒಂದು ಮೆಸೇಜ್ ಮಾಡಿದ್ರೆ ಅಂತಂದ್ರ ನಾವು ನಿಮಗೊಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಪೇಡ್ ಮಾಡಿ ನಮಗೊಂದು ಸ್ಕ್ರೀನ್ ಶಾಟ್ ಅನ್ನ ಇದ ನಂಬರ್ಗೆ ನೀವು ಕಳಿಸಿದ್ರ ಅಂತಂದ್ರ ನಾವು ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳನ್ನ ಕಳಿಸ್ತಾ ಇದ್ದೇವೆ. ಸೊ ಈ ಕೋರ್ಸ್ ದ ವ್ಯಾಲಿಡಿಟಿ ನಿಮ್ಗ ಎಕ್ಸಾಮ್ ಮುಗಿಯೋವರೆಗೂ ಕೂಡ ವ್ಯಾಲಿಡಿಟಿ ಇರ್ತಾ ಇದೆ. ಎಕ್ಸಾಮ್ ಮುಗಿಯೋವರೆಗೂ ಕೂಡ ನೀವು ಈ ಕ್ಲಾಸಸ್ ಗಳನ್ನ ಒಳ್ಳೆ ರೀತಿಯಿಂದ ನೋಡ್ಕೋಬಹುದು, ರಿವಿಷನ್ ಮಾಡ್ಕೋಬಹುದು. ಓಕೆ, ಸೊ ಇದು ಕೋರ್ಸ್ ಬಗ್ಗೆ ಆಯ್ತು. ಈಗ ಮೊದಲು ನೋಟಿಫಿಕೇಶನ್ ದೊಳಗೆ ಏನಿದೆ ಅದರ ಬಗ್ಗೆ ನಾವು ಒಂದ್ ಸ್ವಲ್ಪ ಮಾಹಿತಿಯನ್ನ ತಗೊಳ್ಳೋಣ. ಸೊ ಇಲ್ಲಿ ನೋಡಬಹುದು ನೀವು ನೋಟಿಫಿಕೇಶನ್ ಇಲ್ಲಿ ಬಂದಿರುವಂತದ್ದು SSC GD ದ್ದು. ಈ ನೋಟಿಫಿಕೇಶನ್ ದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಇಲ್ಲಿ ನಾವು ಡಿಟೇಲ್ ಆಗಿ ನೋಡೋಣ. ನೋಡ್ರಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ 1 ಡಿಸೆಂಬರ್ 2026 ರಿಂದ 31 ಡಿಸೆಂಬರ್ 1 ಡಿಸೆಂಬರ್ 2025 ರಿಂದ 31 ಡಿಸೆಂಬರ್ 2025 ವರೆಗೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಟೈಮ್ ಕೊಟ್ಟಾರೆ. ಸೊ ಲಾಸ್ಟ್ ಟೈಮ್ ಫಾರ್
ಆನ್ಲೈನ್ ಅಪ್ಲಿಕೇಶನ್ 31ನೇ ತಾರೀಕಿದೆ. ಅದು 11 ಗಂಟೆ ರಾತ್ರಿ ಒಳಗಡೆ ನೀವು ಸಲ್ಲಿಸಬೇಕು. ವೇಟ್ ಮಾಡಕ್ ಹೋಗ್ಬೇಡ್ರಿ, ಬಹಳ ಲೇಟ್ ಮಾಡಕ್ ಹೋಗ್ಬೇಡ್ರಿ. ಬೇಗನೆ ಇನ್ನೊಂದ್ 4-5 ದಿವಸದ ಒಳಗಡೆ ನೀವು ಅಪ್ಲಿಕೇಶನ್ ಸಲ್ಲಿಸ್ರಿ. ಸರ್ವರ್ ಬಿಸಿ ಇರಂಗಿಲ್ಲ, ಆರಾಮಾಗಿ ಸಲ್ಲಿಸಬಹುದು ನೀವು. ಯಾವ ರೀತಿ ಫಾರ್ಮ್ ಫಿಲ್ ಮಾಡ್ಬೇಕು, ಪ್ರಿಫರೆನ್ಸ್ ಹೆಂಗ್ ಕೊಡ್ಬೇಕು, ಏನು ಗರ್ಲ್ಸ್ ಆಮೇಲೆ ಬಾಯ್ಸ್ ಎಲ್ಲಾನು ಕೂಡ ಹೇಳ್ತೇನೆ ಮುಂದೆ. ಆಮೇಲೆ ಫೀಸ್ ಪೇಮೆಂಟ್ ಮಾಡ್ಲಿಕ್ಕೆ 1 ಜನವರಿ 2026 ಲಾಸ್ಟ್ ಡೇಟ್ ಇದೆ. ಅಪ್ಲಿಕೇಶನ್ ಒಳಗೆ ಏನಾದ್ರು ತಪ್ಪು ಮಾಡಿದ್ರೆ ಅಂತಂದ್ರ ಅದಕ್ಕೆ ಕರೆಕ್ಷನ್ ವಿಂಡೋ ಕೂಡ ನಿಮ್ಗಿದೆ. 8 ಜನವರಿಯಿಂದ 10 ಜನವರಿ ವರೆಗೆ ನೀವು ಕರೆಕ್ಷನ್ ಮಾಡ್ಕೋಬಹುದು. ಯಾವ್ದು ತಪ್ಪು ಆಗಲ್ದಂಗನ ಮೊದಲು ಏನ್ ಮಾಡ್ರಿ ಅಂತಂದ್ರೆ ಅಪ್ಲಿಕೇಶನ್ ಸಲ್ಲಿಸ್ರಿ. ಆಮೇಲೆ ಇದ್ರದ್ದು ವೇಟ್ ಮಾಡಕ್ ಹೋಗ್ಬೇಡ್ರಿ. ಬಹಳ ಎಲ್ಲಾ ಡೀಟೇಲ್ ಆಗಿ ತಿಳಿಸ್ತೇನೆ ನಾನು ನಿಮ್ಗೆ ಹೆಂಗ್ ತುಂಬಬೇಕು ಏನೆಲ್ಲ ಅಂತೇಳಿ. ಆಮೇಲೆ ಎಕ್ಸಾಮ್ ಇಲ್ಲಿ CBT ಎಕ್ಸಾಮ್ ಇರುವಂತದ್ದು ಫೆಬ್ರವರಿದಿಂದ ಏಪ್ರಿಲ್ 2026 ನಡೀತೈತಿ ಅಂತ ಹೇಳ್ಯಾರೆ. ಸೊ ಫೆಬ್ರವರಿ 3rd ವೀಕ್ ದಿಂದ ಆಗ್ಬಹುದು. ಯಾಕಂತಂದ್ರೆ ಫೆಬ್ರವರಿದಲ್ಲಿ MTS ಎಕ್ಸಾಮ್ಸ್ ಗಳು ನಡೆಯುವಂತ ಸಾಧ್ಯತೆಗಳು ಇದಾವೆ. ಓಕೆ, ಸೊ ಇದು ಟೈಮಿಂಗ್, ಇದು ಡೇಟ್ ಗೊತ್ತಾಯ್ತು ನಿಮ್ಗೆ ಯಾವಾಗಿದೆ ಅಂತ ಹೇಳಿ ಏನೆಲ್ಲ. ಇದಾದ್ಮೇಲೆ ಈ ವೇಕೆನ್ಸಿಗಳನ್ನ ನೋಡೋದಾದ್ರೆ ವೇಕೆನ್ಸಿಗಳು ಇಲ್ಲಿ ನೋಡಬಹುದು ನೀವು. ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ. ಸೊ ಇಲ್ಲಿ ಟೋಟಲ್ ವೇಕೆನ್ಸಿಗಳನ್ನ ನಾವು ನೋಡೋದಾದ್ರೆ 25,487 ವೇಕೆನ್ಸಿಗಳು ಇಲ್ಲಿ ಇದಾವು. ಓಕೆನಾ. ಆಮೇಲೆ ಇಲ್ಲಿ ಯಾವ್ಯಾವ್ದು ಕೆಟಗರಿದಲ್ಲಿ ಎಷ್ಟೆಷ್ಟು ಇದಾವು ಅಂತ ಹೇಳಿ ನೀವು ನೋಡ್ಕೋಬಹುದು. SC ಕ್ಯಾಟಗರಿಗೆ ಮೇಲು, ST ಗೆ 2,091, OBC ಗೆ 5,000, EWS ಗೆ 2,400, UR ಗೆ 10,000 ಇಲ್ಲಿ ವೇಕೆನ್ಸಿ ಇದಾವೆ. ಟೋಟಲ್ ಆಗಿ ಹೀಗೆ 23,000 ಏನು ಮೇಲ್ಸ್ ಕ್ಯಾಂಡಿಡೇಟ್ಸ್ ಗಳಿಗೆ ಇದಾವು. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಟೋಟಲ್ 2,020 ವೇಕೆನ್ಸಿಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇದು ಏನು ಅಂತಂದ್ರೆ ಈಗ 25,000 ಏನ್ ಬಂದವಲ್ಲ ಅದ್ರ ಮೇಲೆ ಇದು. ಆಮೇಲೆ ಏಜ್ ನಿಮ್ದು ಕ್ಯಾಲ್ಕುಲೇಟ್ ಆಗುವುದು 1 ಜನವರಿ 2026ಕ್ಕೆ ಕೌಂಟ್ ಆಗುತ್ತೆ. 1 ಜನವರಿ 2026ಕ್ಕೆ ನಿಮ್ಮ ಏಜ್ ಕೌಂಟ್ ಆಗುತ್ತೆ. ಸೊ ಏಜ್ ಇರುವಂತದ್ದು ನಿಮ್ದು 18ರಿಂದ 23 ವರ್ಷ ಇದ್ರಂತಂದ್ರ ನೀವು GM ದವ್ರಿಗೆ ಇದು ಇಷ್ಟ ಇರುತ್ತೆ. GM ದವ್ರು ಅಂತಂದ್ರೆ ಜನರಲ್ ಮೆರಿಟ್ ಏನಿದೆ ಅಲ್ಲ, ಸೊ UR 18ರಿಂದ 23 ವರ್ಷ ಇರ್ಬೇಕು ನಿಮ್ಗೆ. ಆಮೇಲೆ OBC ದವ್ರಿಗೆ 18ರಿಂದ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ 3 ವರ್ಷ ಕೊಟ್ಟಾರೆ ಬಿಡುವು. ಅಂತಂದ್ರೆ 26 ವರ್ಷದವರೆಗೆ OBC ದವ್ರದ್ದು ನಡಿತೈತಿ. ಆಮೇಲೆ 18ರಿಂದ SC ST ಕ್ಯಾಂಡಿಡೇಟ್ಸ್ ಗಳಿಗೆ 5 ವರ್ಷ ಇದೆ. ಅಂತಂದ್ರೆ 28 ವರ್ಷದವರೆಗೆ ನೀವು SC ಆಮೇಲೆ ST ಕ್ಯಾಂಡಿಡೇಟ್ಸ್ ಗಳು 18ರಿಂದ 28 ವರ್ಷದವರೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಓಕೆ, ಇಷ್ಟು ಏಜ್ ಒಳಗಡೆ ನೀವು ಇದ್ರೆ ಅಂತಂದ್ರೆ ಇಲ್ಲಿ ಏಜ್ ಕ್ಯಾಲ್ಕುಲೇಟ್ ನೀವು ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ಅನ್ನ ನೀವು ಸಲ್ಲಿಸಬಹುದು. ಇದಾದ್ಮೇಲೆ ಮತ್ತೆ ಮುಖ್ಯವಾಗಿರುವಂತಹ ಮಾಹಿತಿ ಇದರಲ್ಲಿ ನಾವು ನೋಡೋದಾದ್ರೆ ನೆಕ್ಸ್ಟ್ ಮುಖ್ಯವಾಗಿ ಮತ್ತೆ ಇಲ್ಲಿ ನೋಟಿಫಿಕೇಶನ್ ದೊಳಗ NCC ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಯಾವ ಸರ್ಟಿಫಿಕೇಟ್ ಐತಿ ಅದನ್ನ ಹಾಕ್ಬೇಕು. ಅಲ್ಲಿ ಮುಂದೆ ಹೇಳ್ತೇನೆ ಅಪ್ಲಿಕೇಶನ್ ಒಳಗೆ ಹೆಂಗ ಹಾಕ್ಬೇಕಂತೇಳಿ. ಓಕೆ, ಆಮೇಲೆ ಕ್ರೂಸಿಯಲ್ ಡೇಟ್ ನೋಡ್ರಿ ಇಲ್ಲಿ. ಕ್ರೂಸಿಯಲ್ ಡೇಟ್ ಫಾರ್ ದಿಸ್ ಪರ್ಪಸ್ ವಿಲ್ ಬಿ 1 ಜನವರಿ 2026 ಐತಿ. ಸೊ 1 ಜನವರಿ 2026 ಒಳಗಡೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಇರಬೇಕು. ಕ್ರೂಸಿಯಲ್ ಡೇಟ್. ಆಮೇಲೆ ಸೆಲೆಕ್ಷನ್ ಆಗ್ತೈತಿ, ಮೆಡಿಕಲ್ನು ಆಗ್ತೈತಿ, ಇದು ಸಾರಿ ಫಿಸಿಕಲ್ ಆಗ್ತೈತಿ, ಎಲ್ಲ ಆಗ್ತೈತಿ. ಅವಾಗ ಕೇಳ್ತಾರೆ ಸರ್ ನನ್ ಕ್ರೂಸಿಯಲ್ ಡೇಟ್ ಇಲ್ರಿ, OBC ಇಲ್ಲ, EWS ಇಲ್ಲ, ಈ ರೀತಿ ಎಲ್ಲಾ ಕೇಳ್ತಾರೆ. ಸೊ ಅಷ್ಟು ಎಲ್ಲ ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಏನು ನಡೀತಾ ಇದೆ, ತಗೋತಾ ಇದಾರೆ, ಹೋಗ್ತಾ ಇದೆ ಹಂಗೆ. ಬಟ್ ಯಾವಾಗ ಅದನ್ನ ಸ್ಟ್ರಿಕ್ಟ್ ಮಾಡ್ತಾರೆ ಹೇಳಕ್ ಬರಂಗಿಲ್ಲ. ಸೊ ಆ ಟೈಮ್ದಲ್ಲಿ ನಿಮ್ಗೆ ಲಾಸ್ ಆಗ್ತೈತಿ. ಅದ್ರ ಸಲುವಾಗಿ 1 ಜನವರಿ 2026 ಒಳಗಡೆನೆ OBC ಸರ್ಟಿಫಿಕೇಟ್, EWS ಇದ್ರೆ EWS, SC ST ಇದ್ರೆ SC ST ಎಲ್ಲಾ ಇಂಗ್ಲಿಷ್ ದೊಳಗೆ ಇರಬೇಕು. EWS ಮತ್ತು OBC ಸೆಂಟ್ರಲ್ ಗೌರ್ಮೆಂಟ್ ತೆಗಿಸ್ಬೇಕು ಇಂಗ್ಲಿಷ್ ದಲ್ಲಿ. ಆಮೇಲೆ ಡೊಮೆಸಿಲ್ ಇಂಗ್ಲಿಷ್ ದಲ್ಲಿ ತೆಗಿಸ್ಬೇಕು. ಅದು ಕೂಡ 1 ಜನವರಿ 2026 ಒಳಗಿಂದಿರ್ಬೇಕು. ಓಕೆ, ಸೊ ಇಷ್ಟು. ಆಮೇಲೆ ಮಾರ್ಕ್ಸ್ ಕಾರ್ಡ್ಗಳು 10th ಆಮೇಲೆ PUC ಡಿಗ್ರಿದ್ದು ಏನೇನ್ ನಿಮ್ದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರ್ತೈತಿ ಅದು 1 ಜನವರಿ 2026 ಒಳಗಡೆ ನಿಮ್ ಹತ್ರ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಇಲ್ಲಿ ಇರ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಯಾವ ರೀತಿ OTR ಮಾಡ್ಬೇಕು ಏನೆಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಾರು. ಇದಾದ್ಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಗಳನ್ನ ಕೊಟ್ಟಾರೆ. ಸೊ ಎಕ್ಸಾಮ್ ಸೆಂಟರ್ಸ್ ಗಳು ಎಲ್ಲೆಲ್ಲಿ ಇದಾವ ಅಂತ ಹೇಳಿ ನಮ್ ಕರ್ನಾಟಕದಲ್ಲಿ ನೋಡ್ಬೋದು ನೀವು. ಎಕ್ಸಾಮ್ ಸೆಂಟರ್ ನೀವು ಎಲ್ಲೆಲ್ಲಿ ಬರಿಬಹುದು ಅಂತ ಹೇಳಿ. ಬೆಂಗಳೂರು ಇದೆ, ಬೆಳಗಾವಿ, ಧಾರವಾಡ, ಹುಬ್ಳಿ, ಕಲಬುರ್ಗಿ. ಓಕೆ, ಆಮೇಲೆ ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ, ಉಡುಪಿ. ಸೊ ಇಷ್ಟು ಸ್ಥಳಗಳಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬಹುದು. ಈ SSC GDಯ ಎಕ್ಸಾಮ್ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ.
ಓಕೆ. ಆಮೇಲೆ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಈಗಾಗಲೇ ನಿಮಗ್ ಗೊತ್ತೈತಿ, 4 ವಿಷಯಗಳು ಇರ್ತಾವು. ಯಾವ್ದು ಜನರಲ್ ಇಂಟೆಲಿಜೆನ್ಸ್ ಇರ್ತೈತಿ, ಅಂದ್ರೆ ರೀಸನಿಂಗು, ಆಮೇಲೆ ಜನರಲ್ ನಾಲೆಜ್ ಇರ್ತೈತಿ, ಮ್ಯಾಥ್ಸ್ ಇರ್ತೈತಿ, ಇಂಗ್ಲಿಷ್ ಅಥವಾ ಹಿಂದಿ ಇರ್ತೈತಿ. ಎಲ್ಲ 20 ಕ್ವಶನ್ಸ್ ಇರ್ತಾವ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಆಗಿ ಎಷ್ಟು ಇರ್ತಾವು? 160 ಮಾರ್ಕ್ಸ್ ಇರ್ತಾವು. 80 ಕ್ವಶನ್ಸ್ ಗಳು ಇರ್ತಾವೆ. ಸೊ 60 ನಿಮಿಷ ಅಂದ್ರೆ 1 ತಾಸದ ಒಳಗಡೆನೆ ನೀವು ಈ ಒಂದು ಎಲ್ಲವುಗಳನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಇದು ಎಕ್ಸಾಮ್ ಪ್ಯಾಟರ್ನ್ ಆಯ್ತು. ಆಮೇಲೆ ಇಲ್ಲಿ ಸಿಲೆಬಸ್ ಕೊಟ್ಟಾರ. ಸಿಲೆಬಸ್ ದಲ್ಲಿ ಏನು ಚೇಂಜ್ ಆಗಿಲ್ಲ. ಹಿಂದಿನ ವರ್ಷ ಏನ್ ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಇಲ್ಲಿ ನಿಮ್ಗ ನೀಡಲಾಗಿದೆ. ಆಮೇಲೆ ಇಲ್ಲಿ ಎಕ್ಸಾಮ್ ಪಾಸ್ ಆದ್ಮೇಲೆ ಏನಿರುತ್ತೆ, ಫಿಸಿಕಲ್ PET ಇರ್ತೈತಿ. ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಗಳು 5 ಕಿಲೋಮೀಟರ್ ಓಡಬೇಕು 24 ನಿಮಿಷದಲ್ಲಿ. ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1.6 ಕಿಲೋಮೀಟರ್ ಓಡಬೇಕಾಗ್ತೈತಿ 8.5 ನಿಮಿಷದಲ್ಲಿ. ಸೊ ಇಷ್ಟು ನೀವು ಇಷ್ಟೇ ಇರ್ತೈತಿ ಫಿಸಿಕಲ್. ಇಷ್ಟು ನೀವು ರನ್ನಿಂಗ್ ಪಾಸ್ ಮಾಡಿರ ಅಂತಂದ್ರೆ PET ಕ್ಲಿಯರ್. ಆಮೇಲೆ ಹೈಟ್ ಅಂತ ಹೇಳೋದಾದ್ರೆ ಜನರಲ್ ಕ್ಯಾಟಗರಿದವ್ರಿಗೆ 170 ಸೆಂಟಿಮೀಟರ್ ಇರ್ಬೇಕಾಗುತ್ತೆ, ಜನರಲ್ ಮತ್ತು OBC. ಆಮೇಲೆ ಜನರಲ್ OBC EWS ದವರಿಗೆ 170 ಸೆಂಟಿಮೀಟರ್ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ. ಆಮೇಲೆ 157 ಸೆಂಟಿಮೀಟರ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು ಹೈಟ್ ಇರ್ಬೇಕಾಗುತ್ತೆ. ಆಮೇಲೆ ವೇಟ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ನಡೀತೈತಿ, ಬಟ್ ಹೈಟ್ ಅಂತೂ ಇಷ್ಟ ಇರ್ಲೇಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ನಿಮ್ದು ಸೆಲೆಕ್ಷನ್ ಮಾಡಲ್ಲ. ಸೊ ಇದು ರನ್ನಿಂಗ್ ಇಷ್ಟ ಇರ್ತೈತಿ. ಮೊದಲು ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು, ಆಮೇಲೆ ನೋಡೋಣ. ಸೊ ಇಲ್ಲಿ ಹೈಟ್ ನೋಡ್ರಿ, ಮೇಲ್ ಗಳಿಗೆ 170 ಸೆಂಟಿಮೀಟರ್, ಫಿಮೇಲ್ ಗಳಿಗೆ 157 ಸೆಂಟಿಮೀಟರ್ ಇರ್ತೈತಿ. ಆಮೇಲೆ ಓದಿರುವಂತಹ ST ಕ್ಯಾಂಡಿಡೇಟ್ಸ್ ಗಳಿಗೆ ಮೇಲ್ 162ವರೆ, ಆಮೇಲೆ ಫಿಮೇಲ್ 150 ಸೆಂಟಿಮೀಟರ್ ಇದ್ರೂ ಕೂಡ ತಗೋತಾರೆ. ST ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ. ಓಕೆ, ಉಳಿದವ್ರಿಗೆ ಎಲ್ಲ ಸೇಮ್ ಹೈಟ್ ಇಲ್ಲಿ ಇರ್ಬೇಕಾಗುತ್ತೆ. ST ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ ಇಲ್ಲಿ ಬಿಡುವು ಇದೆ. ಇದಾದ್ಮೇಲೆ ನೆಕ್ಸ್ಟ್ NCC ಸರ್ಟಿಫಿಕೇಟ್ ಇದ್ರೆ NCC ಸರ್ಟಿಫಿಕೇಟ್ ಅಂತ ಅಪ್ಲಿಕೇಶನ್ ನಲ್ಲಿ ಹಾಕ್ರಿ. ಇಲ್ಲ ಅಂತಂದ್ರ ಇಲ್ಲಿ ಹಾಕಕ್ ಹೋಗ್ಬೇಡ್ರಿ. ಓಕೆ. ಆಮೇಲೆ ನೆಕ್ಸ್ಟ್ ಇದು 30%, 20% ಮಾರ್ಕ್ಸ್ ತಗೊಳ್ಳೇಬೇಕು ನೀವು ಅಂತ ಹೇಳಿದಾರೆ. ಆಮೇಲೆ NCC C ಸರ್ಟಿಫಿಕೇಟ್ ಇದ್ರೆ 5% ನಿಮಗೆ ಮಾರ್ಕ್ಸ್ ಕೊಡ್ತಾರ ಅಂತಂದ್ರ 160ಕ್ಕೆ 5% ಎಷ್ಟು ಆಗ್ತೈತಿ ಅಷ್ಟು ಮಾರ್ಕ್ಸ್ ಕೊಡ್ತಾರ ಎಕ್ಸ್ಟ್ರಾ. B ಸರ್ಟಿಫಿಕೇಟ್ ಇದ್ರೆ 3%, A ಸರ್ಟಿಫಿಕೇಟ್ ಇದ್ರೆ 2% ನಿಮ್ಗೆ ಮಾರ್ಕ್ಸ್ ಗಳನ್ನ ಎಕ್ಸ್ಟ್ರಾ ಕೊಡ್ತಾರೆ NCC ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ. ಸೊ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಯಾವ್ಯಾವ್ದಕ್ಕೆ ಏನೇನ್ ಕೋಡ್ ತುಂಬಬೇಕು ಅಂತ ಹೇಳಿದೆ. ಪ್ರಯಾರಿಟಿ, ಆರ್ಡರ್ ಆಫ್ ಪ್ರಯಾರಿಟಿ ಇದೆ. BSF ಗೆ A ಇದೆ, CISF B, CRPF ಗೆ CSSB ಗೆ D ಇದೆ, ITBP ಗೆ ಈ ಅಸ್ಸಾಂ ರೈಫಲ್ ಗೆ F ತುಂಬಬೇಕು, SSF ಗೆ S ತುಂಬಬೇಕು. ಸೊ ಇದು ಅಪ್ಲಿಕೇಶನ್ ತುಂಬುವಾಗ ಬಹಳ ಕೇರ್ಫುಲ್ ಆಗಿ ನಿಮ್ಮ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತೆ. ಆಮೇಲೆ ಹೇಳ್ತೀರಿ ಎಲ್ಲ ಸೆಲೆಕ್ಷನ್ ಆದ್ಮೇಲೆ ಮಾರ್ಕ್ಸ್ ಹೆಚ್ಚು ಬಂದು ಅಂತಂದ್ರೆ ಸರ್ ನನ್ಗೆ ಇದು ಬ್ಯಾಡ ಆಗೈತ್ರಿ, ಫಸ್ಟ್ ಪ್ರಿಫರೆನ್ಸ್ ನಾ ಬ್ಯಾರೆ ಕೊಡ್ಬೇಕಾಗೈತಿ, ಹಂಗ ಹಿಂಗ ಅಂತ ಅವಾಗ ಮಾಡ್ರಿ, ಏನು ಆಗಂಗಿಲ್ಲ. ಓನ್ಲಿ ಅಪ್ಲಿಕೇಶನ್ ಹಾಕುವಾಗ ಮಾತ್ರ ಬಹಳ ಕೇರ್ಫುಲ್ ಆಗಿ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಹೆಂಗ್ ಕೊಡ್ಬೇಕು ಅನ್ನೋದನ್ನ ಹೇಳ್ತೀನಿ, ಆ ರೀತಿ ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಆಮೇಲೆ ನಿಮ್ದು ಒಂದ್ಸಲ ಅಪ್ಲಿಕೇಶನ್ ಫಿಲ್ಅಪ್ ಆಗಿ ಸಬ್ಮಿಟ್ ಆಯ್ತು, ಆಮೇಲೆ ಕರೆಕ್ಷನ್ ವಿಂಡೋ ಡೇಟು ಕೂಡ ಮುಗಿದು ಹೋತು ಅಂತಂದ್ರೆ ಆಮೇಲೆ ಏನು ಚೇಂಜಸ್ ಮಾಡಕ್ ಬರಂಗಿಲ್ಲ. ಓಕೆ. ಆಮೇಲೆ ನೀವು ಚೇಂಜಸ್ ಮಾಡ್ತೀನಿ ಅಂತಂದ್ರ ಚೇಂಜಸ್ ಮಾಡಕ್ಕದು ಅವಕಾಶ ಇರಂಗಿಲ್ಲ. ಆಮೇಲೆ ಯಾವ್ದು ನಿಮ್ದು ಪ್ರಿಫರೆನ್ಸ್ ಇರ್ತೈತಿ ಅದೇ ಫಸ್ಟ್ ಪ್ರಿಫರೆನ್ಸ್ ಗೆ ನಿಮ್ಗೆ ಅದ ಪೋಸ್ಟ್ ಅನ್ನ ನಿಮ್ಗ ಕೊಡ್ತಾರ ಅವ್ರು. ನೀವು ಅತಿ ಹೈಯೆಸ್ಟ್ 120 ಮಾರ್ಕ್ಸ್ ತಗೊಂಡೇನ್ರಿ ನಾನು, ಇವ್ 120 ಮಾರ್ಕ್ಸ್ ತಗೊಂಡೇನಿ, ಬಟ್ ನಾ ಫಸ್ಟ್ ಪ್ರಿಫರೆನ್ಸ್ BSF ಕೊಟ್ಟೇನಿ, ನನಗೆ ಈಗ ಬ್ಯಾಡ CISF ಬೇಕಾಗೈತಿ, ಅದ್ ಬ್ಯಾರೆ ಬೇಕಾಗೈತಿ ಅಂತಂದ್ರೆ ಕೇಳಂಗಿಲ್ಲ ಅವ್ರ. BSF ನ ಕೊಡ್ತಾರು. BSF ಗೆನ ನೀವು ಸರ್ವಿಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಪ್ರೊಸೀಜರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಏನ್ ಮಾಡ್ಬೇಕು, 1 ಟೈಮ್ ರಿಜಿಸ್ಟ್ರೇಷನ್ ಇರ್ತೈತಿ. 1 ಟೈಮ್ ರಿಜಿಸ್ಟ್ರೇಷನ್ ನೀವು ಈಗಾಗಲೇ ಮಾಡಿದ್ರ ಅಂತಂದ್ರ ಮುಗೀತು. ಆಮೇಲೆ ಫಿಲ್ಲಿಂಗ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಎಕ್ಸಾಮಿನೇಷನ್. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಆನ್ಲೈನ್ ತುಂಬಬೇಕಾಗುತ್ತೆ. OTR ಮಾಡಿಲ್ಲ ಅಂತಂದ್ರೆ OTR ಮೊದಲು ಮಾಡ್ರಿ, ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ತುಂಬಬೇಕು. OTR ಮಾಡಿದ್ರ ಅಂತಂದ್ರೆ ಡೈರೆಕ್ಟ್ ಅಪ್ಲಿಕೇಶನ್ ಅನ್ನ ನೀವು ತುಂಬಬೇಕು. ಓಕೆ. OTR ಮಾಡಿಲ್ಲ ಅಂತಂದ್ರೆ ಡೈರೆಕ್ಟ್, OTR ಮಾಡ್ಲಿಲ್ಲ ಅಂದ್ರೆ ಮಾಡ್ಬೇಕು, ಮಾಡಿದ್ರ ಅಂತಂದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅನ್ನ ತುಂಬ್ರಿ. ಸೊ ಇಲ್ಲಿ ನೋಡ್ಬೇಕು, ಇಲ್ಲಿ ಯಾವ ರೀತಿ ನೀವು ಸ್ಕ್ರೀನ್ ಶಾಟ್ ಆಫ್ ಆನ್ಲೈನ್ 1 ಟೈಮ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂದ್ರೆ OTR ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ಮೊದಲು ನೀವು SSC ವೆಬ್ಸೈಟ್ ಗೆ ಹೋಗ್ಬೇಕಾಗ್ತೈತಿ, ssc.gov.in. ಓಕೆ. ಈ ಒಂದು ವೆಬ್ಸೈಟ್ ಗೆ ಹೋದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಇರ್ತೈತಿ. ಲಾಗಿನ್ ಮೇಲೆ ಹೋದ್ರೆ ಅಂತಂದ್ರ ಇಲ್ಲಿ ನಿಮ್ದು ಏನು ಇರ್ಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕು, ಇಲ್ಲಿ OTR ಗೆ ಲಾಗಿನ್ ಆಗ್ರಿ. 1 ಟೈಮ್ ರಿಜಿಸ್ಟ್ರೇಷನ್
ಲಾಗಿನ್ ಅವ್ರ ರಿಜಿಸ್ಟ್ರೇಷನ್ ಇರ್ತೈತಿ. ಇಲ್ಲಿ ಇದನ್ನಾಗ ನೀವು ಕ್ಲಿಕ್ ಮಾಡ್ರಿ, ಈ ರೀತಿ ಪರ್ಸನಲ್ ಡೀಟೇಲ್ಸ್ ಬರ್ತಾವು, ಪಾಸ್ವರ್ಡ್ ಕ್ರಿಯೇಷನ್ ಬರ್ತೈತಿ, ಅಡಿಷನಲ್ ಡೀಟೇಲ್ಸ್, ಡಿಕ್ಲರೇಷನ್ ಇವೆಲ್ಲ ಬರ್ತಾವು. 1 by 1 ಮಾಡ್ಕೊಂತ ಹೋಗ್ರಿ, ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ. ಅಲ್ಲಿ ಆಗುತ್ತೆ ಅದು. ಇದಾದ್ಮೇಲೆ OTP ಬರುತ್ತೆ. ಪರ್ಸನಲ್ ಡೀಟೇಲ್ಸ್ ಗಳನ್ನ ಎಲ್ಲಾನು ನೀವು OTR ಮಾಡಿಲ್ಲ ಅಂತಂದ್ರೆ ಪರ್ಸನಲ್ ಡೀಟೇಲ್ಸ್ ಕರೆಕ್ಟ್ ಆಗಿ ತುಂಬ್ರಿ. 10th ಮಾರ್ಕ್ಸ್ ಕಾರ್ಡ್ ಅನ್ನ ಶೀಟ್ ಅನ್ನ ಮುಂದ್ ಇಟ್ಕೊಂಡು ತುಂಬ್ರಿ. ಇದರಲ್ಲಿ ಜೆಂಡರ್ ಆಗಿರ್ಬಹುದು, ಇಲ್ಲಿ ಒಂದ್ ಸ್ವಲ್ಪ ಬ್ಲರ್ ಆಗಿ ಕಾಣಕತೈತಿ. ಜೆಂಡರ್ ಆಗಿರ್ಬಹುದು, ಡೇಟ್ ಆಫ್ ಬರ್ತ್ ಆಗಿರ್ಬಹುದು. ಸೊ ಇವು ಎಲ್ಲವುಗಳನ್ನ ಸರಿಯಾಗಿ ತುಂಬಬೇಕು. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ಪರ್ಸನಲ್ ಡೀಟೇಲ್ಸ್ ಇರ್ತೈತಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಗಳನ್ನ ಎಲ್ಲ ಇದನ್ನ ಮಾಡ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ಪ್ರೂಫಿಗೆ ನೀವು ಏನ್ ಮಾಡ್ಬೇಕಾಗತ್ತೆ, ಅದ್ರ ಫೋಟೋವನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತೈತಿ. ಏನೇನ್ ಕೇಳಿದಾರ ನೋಡ್ರಿ ಅವು ಎಲ್ಲವುಗಳನ್ನ ಅಪ್ಲೋಡ್ ಮಾಡ್ರಿ. ಆಮೇಲೆ ಜೆಂಡರ್ ಕೇಳಿದಾರೆ. ಸೊ ಇದು ಎಲ್ಲಾನು ಮಾಹಿತಿ, ಬೇಸಿಕ್ ಮಾಹಿತಿ ಇರ್ತೈತಿ. ಬೇಸಿಕ್ ಮಾಹಿತಿಯನ್ನ ಇದನ್ನ ಮಾಡ್ರಿ. ಇವಾಗ ರಿಜಿಸ್ಟ್ರೇಷನ್ ನಂಬರ್ ಬರ್ತೈತಿ. ಈಗಾಗಲೇ ನಿಮ್ಮ ಹತ್ರ ಈ ನಂಬರ್ ಇರ್ತೈತಿ, ರಿಜಿಸ್ಟ್ರೇಷನ್ ನಂಬರ್. ಓಕೆ, ಆಮೇಲೆ ನೀವು OTR ಮಾಡಿದ್ಮೇಲೆ ಇದು ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಇನ್ನೊಂದು ಹೊಸದ್ ಬರ್ತೈತಿ. ಮಾಡಿದ್ರಿ ಅಂತ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಕಂಟಿನ್ಯೂ ಮೇಲೆ ಮಾಡ್ರಿ. ಆಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಬರ್ತೈತಿ ಅನ್ಸುತ್ತೆ. ಸೊ ಇಲ್ಲಿ ಇಲ್ಲಿ ಏನ್ ಮಾಡ್ರಿ, ರಿಜಿಸ್ಟ್ರೇಷನ್ ನಂಬರ್ ಹಾಕ್ರಿ, ಓಲ್ಡ್ ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್ ಅನ್ನ ಹಾಕಿ ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಗೆ ಇದನ್ನ ಮಾಡ್ರಿ. ಇದಾದ್ಮೇಲೆ ನಿಮ್ಮ OTR ಇರುವಂತದ್ದು ಏನಾಗುತ್ತೆ, ಅಡಿಷನಲ್ ಡೀಟೇಲ್ಸ್ ಗಳಿದಾವು. ಕ್ಯಾಟಗರಿ ಯಾವ್ದೈತಿ ನೋಡ್ರಿ, ಅಡಿಷನಲ್ ಡೀಟೇಲ್ಸ್ ತುಂಬುವಾಗ ಕ್ಯಾಟಗರಿ ಯಾವ್ದೈತಿ ಅದನ್ನ ತುಂಬ್ರಿ. ಯಾಕಂತಂದ್ರ ಇಲ್ಲಿ OBC ಇತ್ತು, ಕನ್ಫರ್ಮ್ ಇತ್ತು, OBC ಬರ್ತೈತಿ ಅಂದ್ರ OBC ತುಂಬ್ರಿ, ಇಲ್ಲಾಂದ್ರೆ EWS ತುಂಬ್ರಿ, ಇಲ್ಲಾಂದ್ರೆ GM ತುಂಬ್ರಿ, ಅದು ಬರಂಗಿಲ್ಲ ಅಂತಂದ್ರ. ಇಲ್ಲಿ ನೀವು OTR ಮಾಡುವಾಗ ಏನ್ ತುಂಬತಿರಲ್ಲ ಅದ ಏನಾಗ್ತೈತಿ, ಅಪ್ಲಿಕೇಶನ್ ಒಳಗ ಆಟೋಮೆಟಿಕ್ಲಿ ಸಿಂಕ್ ಆಗಿ ಬರ್ತೈತಿ. ಅದು ಆಟೋಮೆಟಿಕ್ ತಗೊಂಡ್ಬಿಡ್ತೈತಿ. ನೀವು ಅಪ್ಲಿಕೇಶನ್ ತುಂಬುವಾಗ ನಿಮ್ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ ಫಾದರ್ ನೇಮು, ಮದರ್ ನೇಮು, ಓಕೆ, ನೀವು 10th ಕಲ್ತೇರಿ, ನೀವು ಏನ್ ಕಲ್ತೇರಿ, ಎಷ್ಟು ಏನು, ಅದು ಎಲ್ಲಾನು ಕೂಡ OTR ಏನ್ ಮಾಡಿರ್ತೀರಿ ಇದರಿಂದನ ಮಾಹಿತಿಯಲ್ಲಿ ಜಂಪ್ ಆಗಿ ಅಲ್ಲಿ ಹೋಗ್ತೈತಿ ಅಪ್ಲಿಕೇಶನ್ ಹಾಕುವಾಗ. ಅದ್ರ ಸಲುವಾಗಿ ನಿಮ್ ಕ್ಯಾಟಗರಿನೂ ಕೂಡ ಅಲ್ಲಿ ಆಟೋಮೆಟಿಕ್ ಬಂದ್ಬಿಡ್ತೈತಿ. ಅಲ್ಲಿ ನೀವು ಕ್ಯಾಟಗರಿ ಹಾಕುವಂತ ಅವಶ್ಯಕತೆ ಅಲ್ಲಿ ಇರಂಗಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಬಹಳ ಕೇರ್ಫುಲ್ ಆಗಿ ನಿಮ್ಮ ಕ್ಯಾಟಗರಿ ಹಾಕ್ರಿ. ಆಮೇಲೆ ನಿಮ್ಮ ಅಡ್ರೆಸ್ ಪ್ರೂಫ್ ಅದು ಎಲ್ಲ ಸರಿಯಾಗಿ ಹಾಕ್ರಿ. ಡಿಕ್ಲರೇಷನ್ ಇರ್ತೈತಿ, ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಡಿಕ್ಲೇರ್ ಮಾಡ್ರಿ. ಆಟೋಮೆಟಿಕ್ ನಿಮ್ದು OTR ಕಂಪ್ಲೀಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ತುಂಬಬೇಕಾಗಿತ್ತು ಅಂತಂದ್ರೆ ಏನೇನ್ ಮಾಡ್ಬೇಕಂತ ಹೇಳಿ ಕೊಟ್ಟಾರ ಅವರು. ಸೊ ಬಟ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಕ್ರೀನ್ ಶಾಟ್ ಅನ್ನ ಕೊಟ್ಟಿಲ್ಲ ಅನ್ಸುತ್ತೆ. ಫಾರ್ಮ್ ಫಿಲ್ಲಿಂಗ್ ಕೊಟ್ಟಾರ ಎಲ್ಲ ಇದೆ ಇದರಲ್ಲಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೀವು ಫಸ್ಟ್ ಗೆ ಏನ್ ಮಾಡ್ಬೇಕು, ಈಗ ಅಪ್ಲಿಕೇಶನ್ ಯಾವ ರೀತಿ ತುಂಬಬೇಕು ಏನೆಲ್ಲ ಅಂತ ಹೇಳಿ ನಾನು ಇಲ್ಲಿ ಹೇಳ್ತೇನೆ. ಫಸ್ಟ್ ನೀವು ssc.gov.in ಗೆ ಆ ವೆಬ್ಸೈಟ್ ಗೆ ಹೋಗ್ಬೇಕು. ssc.gov.in ಇಲ್ಲಿ ಹೋದ್ಮೇಲೆ ಇಲ್ಲಿ ಸೈಡ್ ಗೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಬರ್ತೈತಿ. ಸೊ ಲಾಗಿನ್ ದೊಳಗೆ ನೀವು ಹೋದ್ರಿ ಅಂತಂದ್ರ ಅಲ್ಲಿ ಆಗ್ಲೇ ಹೇಳಿಲ್ಲ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್, ಆ ರಿಜಿಸ್ಟ್ರೇಷನ್ ನಂಬರ್ ಹಾಕ್ರಿ. ಅಲ್ಲಿ ಪಾಸ್ವರ್ಡ್ OTR ಮಾಡುವಾಗ ಏನ್ ಪಾಸ್ವರ್ಡ್ ಕೊಟ್ಟಿರ್ತೀರಿ ಆ ಪಾಸ್ವರ್ಡ್ ಅನ್ನ ಹಾಕಿ, ಆಮೇಲೆ ಕ್ಯಾಪ್ಚಾ ಇರ್ತೈತಿ, ಕ್ಯಾಪ್ಚಾ ಕೋಡ್ ಅನ್ನ ಸರಿಯಾಗಿ ಹಾಕಿ ಇಲ್ಲಿ ಲಾಗಿನ್ ಆಗ್ರಿ. ಲಾಗಿನ್ ಆದ್ಮೇಲೆ ಪೇಜ್ ಓಪನ್ ಆಗ್ತೈತಿ. ಈ ಪೇಜ್ ಓಪನ್ ಆದ್ಮೇಲೆ ಏನಿರ್ತೈತಿ ಅಂತಂದ್ರ ಇಲ್ಲಿ ಯಾವ ಎಕ್ಸಾಮ್ಸ್ ಗಳು ನಡೀತಾ ಇದಾವೆ, ಈಗ ಯಾವ ಎಕ್ಸಾಮ್ಸ್ ಗಳಿಗೆ ಫಾರ್ಮ್ ಫಿಲ್ ಮಾಡ್ಬೇಕಾಗಿತ್ತಿ ಇಲ್ಲಿ ಮೇಲೆ ಬರ್ತೈತಿ. ಅದು ಏನಂತೇಳಿ ಕಾನ್ಸ್ಟೇಬಲ್ GD ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ಈ ರೀತಿ ಬರ್ತೈತಿ. ಇಲ್ಲಿ ಕೆಳಗಡೆ ಫಿಲ್ ಫಾರ್ಮ್ ಅಂತ ಒಂದು ಆಪ್ಷನ್ ಬರ್ತೈತಿ. ಈ ಫಿಲ್ ಫಾರ್ಮ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಂತಂದ್ರ ನೆಕ್ಸ್ಟ್ ಏನು ಓಪನ್ ಆಗ್ತೈತಿ ಅಂತಂದ್ರ ಈ ರೀತಿ ಫಾರ್ಮ್ ಓಪನ್ ಆಗ್ತೈತಿ. ಹೌದಾ, ಈ ರೀತಿ ಫಾರ್ಮ್ ಓಪನ್ ಆಯ್ತು ಅಂತಂದ್ರ ಇಲ್ಲಿ ಏನ್ ಮಾಡ್ಬೇಕು, ಮೊದಲು ಕ್ಯಾಂಡಿಡೇಟ್ಸ್ ನೇಮು, ಆಮೇಲೆ ಇಲ್ಲಿ ಏನಿರ್ತೈತಲ್ಲ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಏನಾಗಿರ್ತೈತಿ ಹೇಳ್ರಿ, ಇದು 1 ರಿಂದ 18 ಸೀರಿಯಲ್ ನಂಬರ್ 5 ನಂಬರ್ 1 to 18 ವಿಲ್ ಬಿ ಫಿಲ್ಡ್ ಆಟೋಮೆಟಿಕಲಿ. 1 ರಿಂದ 18 ನಂಬರ್ ಏನಿದಾವಲ್ಲ ಅದು ಆಟೋಮೆಟಿಕಲಿ ಫಿಲ್ ಆಗ್ತಾವ. ಇದು ಹೆಂಗ್ ಫಿಲ್ ಆಗ್ತಾವ ಆಟೋಮೆಟಿಕ್ ಅಂತಂದ್ರ ನೀವೇನು OTR ದೊಳಗೆ ಮಾಹಿತಿ ಕೊಟ್ಟಿರ್ತೀರಿ ಅದೆಲ್ಲಾ ಮಾಹಿತಿ, ನಿಮ್ಮ ಹೆಸರು, ನಿಮ್ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಏಜ್ ಎಷ್ಟಿದೆ, ಜೆಂಡರ್ ಯಾವ್ದಿದೆ, ಕ್ಯಾಟಗರಿ ಯಾವ್ದಿದೆ, ಇದು ಎಲ್ಲಾನು ಕೂಡ ಆಟೋಮೆಟಿಕ್ ಆಗಿ ಅದು ಏನ್ ಮಾಡ್ತೈತಿ ತಗೋತೈತಿ. 18ರವರೆಗೆ ಅಂತಂದ್ರ ಎಲ್ಲಿ ಬರ್ತೈತಿ, ಸ್ಟೇಟ್ ಯಾವ್ದೈತಿ ನಿಮ್ದು, ಡಿಸ್ಟಿಕ್ ಯಾವ್ದು, ಪಿನ್ ಕೋಡ್ ಏನಿದೆ ಅದೆಲ್ಲ ಅಲ್ಲಿಂದ ತಗೊಂಡಿರ್ತೈತಿ. ಆಮೇಲೆ ಇಲ್ಲಿ ಪಿನ್ ಕೋಡ್, ಆಮೇಲೆ ಸ್ಟೇಟ್, ಡಿಸ್ಟಿಕ್ ಪಿನ್ ಕೋಡ್ ಆಯ್ತಾ, ಮೊಬೈಲ್ ನಂಬರ್ ಅವು ಎಲ್ಲಾನು ಬರ್ತಾವೆ. ಈ ರೀತಿ ನೆಕ್ಸ್ಟ್ ಮಾಡ್ಕೊಂತ ಹೋಗ್ಬೇಕು ನೀವು ಅಷ್ಟ. ನೆಕ್ಸ್ಟ್ ಮಾಡ್ತಾ ಹೋದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಡಿಟೇಲ್ ಬರ್ತೈತಿ ನೋಡಿ. ಇಲ್ಲಿಂದ ನೀವು ತುಂಬಬೇಕು ನಿಮ್ದು ಸರಿಯಾಗಿರುವಂತಹ ಮಾಹಿತಿ 19ನೇ ನಂಬರ್ದಿಂದ ಸರಿಯಾಗಿ ಏನ್ ಮಾಡ್ಬೇಕು ನೀವು
ಅಪ್ಲಿಕೇಶನ್ ತುಂಬಬೇಕಾಗ್ತದೆ. ಸೊ ಇಲ್ಲಿ 19ನೇ ನಂಬರ್ ಒಳಗೆ ಏನೈತಿ, ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಐತಿ. ಇಲ್ಲಿ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದ್ರ ಮೇಲೆ ಏರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಂತಂದ್ರೆ ಓಪನ್ ಆಗುತ್ತೆ ಅದು. ಹೈಯೆಸ್ಟ್ ನಿಮ್ದು 10th ಅಷ್ಟೇ ಆಗಿತ್ತು ಅಂದ್ರೆ 10th ಹಾಕ್ರಿ, SSLC ಹಾಕ್ರಿ, ಇಲ್ಲ PUC ಆಗಿದ್ರೆ PUC ಹಾಕ್ರಿ, ಡಿಗ್ರಿ ಆಗಿದ್ರೆ ಡಿಗ್ರಿ ಹಾಕ್ರಿ. ಬಟ್ ಏನು ಅಂತಂದ್ರೆ ಎಷ್ಟು ಹೈಯೆಸ್ಟ್ ಆಗೈತಿ ಅಷ್ಟ್ ಹಾಕ್ರಿ. ಆದ್ರೆ ಒಂದ್ ನೆನಪಿಟ್ಕೊಡ್ರಿ, ಏನು ಅಂತಂದ್ರೆ 1 ಜನವರಿ 2026 ಒಳಗಡೆ ನಿಮ್ಮ ಹತ್ರ ಆ ಎಜುಕೇಶನ್ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು ಇರ್ಬೇಕು. ಈಗ ಹೋದ್ ಸಲೇನ ಈ ಒಂದು ಅಪಾಯಿಂಟ್ಮೆಂಟ್ 2025 ಕೇಳಾಕತ್ತಿದ್ರು ವಿದ್ಯಾರ್ಥಿಗಳು, ನಾನ್ ಡಿಗ್ರಿ ಹಾಕೇನಿ ಬಟ್ ನನ್ನ ಲಾಸ್ಟ್ ಸೆಮ್ದ್ ಮಾರ್ಕ್ಸ್ ಕಾರ್ಡ್ ಅನ್ನ ಇನ್ನೂ ಬಂದಿಲ್ಲ, ಆದ್ರೆ ನಂದು ಏನೈತಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಐತಿ, ಹೆಂಗ್ ಮಾಡೋದು ಅಂತೇಳಿ. ಸೊ ಅವಾಗೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಅದ್ರ ಸಲುವಾಗಿ ನಿಮ್ದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಈಗ ನಿಮ್ ಹತ್ರ ಇಲ್ಲ ಅಂತಂದ್ರೆ ಹಾಕಾಕನು ಹೋಗ್ಬೇಡ್ರಿ, PUC ಅಷ್ಟ ಆಗೈತೆ ಅಂತ ಹಾಕ್ರಿ, ಅಥವಾ PUC ಆಗೈತೆ ಅಂತ ಅಷ್ಟ ಹಾಕ್ರಿ. ಆಮೇಲೆ 10th ಇದ್ರೆ 10th ಅಷ್ಟ ಹಾಕಿದ್ರು ನಡಿತೈತಿ, ಬಟ್ PUC ಆಗೈತೆ ಅಂದ್ರೆ PUC ನೀವು ಹಾಕ್ರಿ. ಇದಾದ್ಮೇಲೆ ಇಲ್ಲಿ 10th ಸ್ಟ್ಯಾಂಡರ್ಡ್ ಇದು ಆಟೋಮೆಟಿಕ್ ತಗೊಂಡಿರ್ತೈತಿ 20ನೇ ನಂಬರು. ಆಮೇಲೆ EQ ಸ್ಟೇಟಸ್ ಅಂತ ಇದೆ, ಅಂದ್ರೆ ನೀವು ಪಾಸ್ ಆಗಿರೋ ಫೇಲ್ ಆಗಿರೋ 10th ಅಂತ ಕೇಳತ್ತೀರಿ, ಪಾಸ್ ಅಂತ ಹೇಳಿ ಹಾಕಿರ್ತೀರಿ, ಯಾವ ಇಯರ್ ಒಳಗೆ ಆಗಿದ್ದೀರಿ, ಆಮೇಲೆ ಯಾವ ಬೋರ್ಡ್ ಇದೆ, ನಮ್ಮ ಕರ್ನಾಟಕ ಬೋರ್ಡ್ ಇರ್ತೈತಿ, ಕರ್ನಾಟಕ ಅಂತ ಆಟೋಮೆಟಿಕ್ ಬಂದಿರ್ತೈತಿ ಅದು. ಸೊ ಇಲ್ಲಿ ಬೋರ್ಡ್ CBSE ಇದ್ರೆ CBSE, ಸ್ಟೇಟ್ ಇದ್ರೆ ಸ್ಟೇಟ್ ಅಂತ ಬರ್ತೈತಿ ಅದು. ರೋಲ್ ನಂಬರ್ ನಿಮ್ದು ಏನಿದೆ ಆ ರೋಲ್ ನಂಬರ್ ಅನ್ನ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಕಾಲಮ್ ಏನ್ ಬರ್ತೈತಿ ಅಂತಂದ್ರ ಇಲ್ಲಿ ಕ್ಯಾಂಡಿಡೇಟ್ ಹೂ ಡು ನಾಟ್ ಹ್ಯಾವ್ ದೇರ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ನಿಮ್ದು ಇತ್ತು ಅಂತಂದ್ರೆ ಇಲ್ಲಿ ಏನ್ ಮಾಡ್ರಿ, ಪರ್ಸೆಂಟೇಜ್ ಹಾಕ್ರಿ. 80 ಇತ್ತು 80, 70 ಇದ್ರೆ 70 ಎಷ್ಟಿದೆ ಅಷ್ಟ್ ಹಾಕ್ರಿ. ಆಮೇಲೆ ಇಲ್ಲಿ CGPA ಅಂತ ಹೇಳಿ ಗ್ರೇಡ್ ಇರ್ತೈತಿ, ಆ ಗ್ರೇಡ್ ಇದ್ರೆ ಗ್ರೇಡ್ ಹಾಕ್ರಿ. ಎರಡೂ ಇರ್ಲಿಲ್ಲ ಅಂತಂದ್ರ NA ಅನ್ನುವಂಥದ್ದು ಆಪ್ಷನ್ ಅನ್ನ ಇಲ್ಲಿ ನೀವು ಇಲ್ಲಿ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಅಡಿಷನಲ್ ಇನ್ಫಾರ್ಮೇಶನ್ ಇದೆ. ವೆದರ್ ಯು ಆರ್ ಆನ್ ಎಕ್ಸ್ ಸರ್ವಿಸ್ ಮೆನ್, ನೀವು ಎಕ್ಸ್ ಸರ್ವಿಸ್ ಮೆನ್ ಇದ್ರ ಅಂತಂದ್ರ ಎಸ್ ಅಂತ ಹಾಕ್ರಿ, ಇಲ್ಲ ಅಂತಂದ್ರ ನೋ ಮೇಲೆ ಟಿಕ್ ಮಾರ್ಕ್ ಮಾಡ್ಬೇಕು. ಇದಾದ್ಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಕೇಳ್ತೈತಿ, ನೀವು ಎಸ್ ಅಂತ ಹಾಕಿದ್ರೆ ಕೇಳ್ತೈತಿ, ಇಲ್ಲ ಅಂತಂದ್ರ 21.1 ಆಪ್ಷನ್ ಓಪನ್ ಆಗಂಗಿಲ್ಲ. ಡೇಟ್ ಆಫ್ ಡಿಸ್ಚಾರ್ಜ್ ಕೂಡ ಅದಕ್ಕ ಎಸ್ ಹಾಕಿದ್ರನು ಓಪನ್ ಆಗ್ತೈತಿ. ಆಮೇಲೆ ಇದು ಕೂಡ 21.3 ಓಪನ್ ಆಗುತ್ತೆ. ಹ್ಯಾವ್ ಯು ಆಲ್ರೆಡಿ ಜಾಯಿನ್ ಸಿವಿಲ್ ಪೋಸ್ಟ್. ಸೊ ಇದು ನೆಕ್ಸ್ಟ್ ಇದು 21ನೇದು ಎಸ್ ಹಾಕಿದ್ರನ್ನ ಈ 4 ಆಪ್ಷನ್ಸ್ಗಳು 5 ಆಪ್ಷನ್ಸ್ಗಳು ಏನಾಗ್ತೈತಿ ಇಲ್ಲಿವರೆಗೆ ಓಪನ್ ಆಗ್ತಾವ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ನೋ ಅಂತ ಹಾಕಿರಂದ್ರೆ ಮುಗಿದೋತು. ಇದಾದ್ಮೇಲೆ 22ನೇ ನಂಬರ್ ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್. ಏಜ್ ರಿಲ್ಯಾಕ್ಸೇಷನ್ ಎದ್ರೊಳಗೆ ಹಾಕ್ಬೇಕು ಅಂತಂದ್ರ ನೀವು ಒಂದು ವೇಳೆ 18ರಿಂದ 23 ವರ್ಷದ ಒಳಗಡೆ ಇದ್ರ ಅಂತಂದ್ರ, ನೀವು 18ರಿಂದ 23 ವರ್ಷದ ಒಳಗಡೆ ಅಂತಂದ್ರ ಯಾವ್ದು ಕೆಟಗರಿ ಇರ್ಬೋದು, OBC ಇರ್ಲಿ, EWS, SC ST ಯಾವ್ದೇ ಕೆಟಗರಿ ಇರಲಿ, ನೀವು 18ರಿಂದ 23 ವರ್ಷದ ಒಳಗಡೆ ನೀವು ಇದ್ರಂದ್ರ ನೋ ಅಂತೇಳಿ ಹಾಕ್ರಿ. ಒಂದ್ ವೇಳೆ ನೀವು 18ರಿಂದ 23 ವರ್ಷ ಇಲ್ಲಪ್ಪ, 18ರಿಂದ ನನಗೆ 24 ವರ್ಷದಾವಿದೆ, ಅವಾಗ ನೀವು ಎದ್ರ ಒಳಗೆ ಏಜ್ ರಿಲ್ಯಾಕ್ಸೇಷನ್ ತೊಗೊಳಕತ್ತೀರಿ, OBC ಒಳಗೂ ಸಿಗುತ್ತೆ, SC ST ಒಳಗೂ ಸಿಗುತ್ತೆ. ಸೊ ಆ ಕಾರಣದಿಂದ ನೀವು ಏನ ಹಾಕ್ಬೇಕು, 24 ವರ್ಷದ ಮೇಲೆ ಇದ್ರೆ ಅಂತಂದ್ರೆ ನೀವು ಎಸ್ ಅಂತ ಹಾಕ್ಬೇಕು. ಬಟ್ ಜನರಲ್ ದವ್ರಿಗೆ ಅದು ಬರಂಗಿಲ್ಲ, GM ಕ್ಯಾಟಗರಿದವ್ರಿಗೆ ಓನ್ಲಿ ಏನಾಗ್ತೈತಿ ನೋ ಅಂತ ಹೇಳ ಬರ್ತೈತಿ. ಉಳಿದಾರ ನೀವು ಎಸ್ ಅಂತ ಹಾಕ್ಬಹುದು. ಒಂದ್ ವೇಳೆ ನೀವು OBC ಕ್ಯಾಂಡಿಡೇಟ್ ಇದೀರಿ, ನಿಮ್ಗ ಏಜ್ 18ರಿಂದ 23 ವರ್ಷ ಒಳಗಡೆ ಇದೀರಿ, ಅವಾಗ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಬೇಕಾ ಅಂತ ಹೇಳಿ ಕೇಳ್ತಾರೆ, ಅವಾಗೇನು ಅವಶ್ಯಕತೆ ಇರಂಗಿಲ್ಲ, ನೋ ಅಂತೇಳಿ ಹಾಕ್ರಿ. ಏನಂತೇಳಿ ಹಾಕ್ಬೇಕು, ನೋ ಅಂತ ಹಾಕ್ರಿ. ಆಮೇಲೆ ಎಸ್ ಏಜ್ ರಿಲ್ಯಾಕ್ಸೇಷನ್ ಕೋಡ್ ಅಂತ ಹೇಳಿದೆ, ಸೊ ಅಲ್ಲಿ ಕೋಡ್ ಓಪನ್ ಆಗುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಹಾಕ್ರಿ. ಆಮೇಲೆ ಡು ಯು ವಾಂಟ್ ಟು ಮೇಕ್ ಪರ್ಸನಲ್ ಇನ್ಫಾರ್ಮೇಶನ್, ನೀವು ನಮ್ಗ ಕೊಡ್ಲಿಕ್ಕೆ ಅವಕಾಶ ಕೊಡ್ತೀರಿ ಏನು ಅಂತ ಹೇಳಿ, ಪರ್ಸನಲ್ ಇನ್ಫಾರ್ಮೇಶನ್ ನಾವು ನಿಮ್ ತಗೋಬಹುದು ಏನು ಅಂತೇಳಿ, ಅವಾಗ ಎಸ್ ಅಂತೇಳಿ ಇದು 23ನೇದು ಎಸ್ ಅಂತೇಳಿ ಹಾಕ್ರಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ, ಅಡಿಷನಲ್ ಇನ್ಫಾರ್ಮೇಶನ್ 2 ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಹೇಳಿದೆ. ಸೊ ಇಲ್ಲಿ 3 ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ನೀವು ಎಕ್ಸಾಮಿನೇಷನ್ಗೆ, ಎಲ್ಲಿ ನಾ ಎಕ್ಸಾಮ್ ಬರಿಬೇಕು ಅಂತೇಳಿ. ಒಂದನೇದ್ದು ನಿಮಗ್ ಬಹಳ ನಿಯರ್ ಯಾವ್ದೈತಿ ಆ ಸೆಂಟರ್ ಅನ್ನ ಕೊಡ್ರಿ, ಎರಡನೇದು ಅದಕ್ಕಿಂತ ಒಂದ್ ಸ್ವಲ್ಪ ದೂರ, ಅದಕ್ಕಿಂತ ಒಂದ್ ಸ್ವಲ್ಪ ದೂರ, ಈ ರೀತಿ 3 ಪ್ರಿಫರೆನ್ಸ್ ಅನ್ನ ನೀವು ಇಲ್ಲಿ ಕೊಡ್ಬೇಕು. ಆಮೇಲೆ ಮೀಡಿಯಂ ಆಫ್ CBT ಎಕ್ಸಾಮ್ಗೆ ಯಾವ ಮೀಡಿಯಂ ಬೇಕು, ನಿಮ್ಗೆ ಕನ್ನಡ ಮೀಡಿಯಂ ಬೇಕು ಅಂತಂದ್ರ ಇಲ್ಲಿ ಕನ್ನಡ ಅಂತ ಹೇಳಿ ಚಾಯ್ಸ್ ಮಾಡ್ರಿ, ಹೌದಾ. ನೀವು ಹಿಂದಿ ಬೇಕಂದ್ರೆ ಹಿಂದಿ ಮಾಡ್ರಿ, ಯಾವ್ದು ನಿಮ್ಗೆ ಲ್ಯಾಂಗ್ವೇಜ್ ಬರ್ಯಾವ್ರಿದೇರಿ ನೀವು ಆ ಲ್ಯಾಂಗ್ವೇಜ್ ಅನ್ನ ನೀವು ಚಾಯ್ಸ್ ಮಾಡ್ಬೇಕು. ಈಗ ಉದಾಹರಣೆಗೆ ಕನ್ನಡ ಅಂತ ನಾ ಇಲ್ಲಿ ಚಾಯ್ಸ್ ಮಾಡಿನಿ ಅಂತಂದ್ರ ಇದ್ರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್ ಈ 3 ವಿಷಯಗಳು ಕನ್ನಡದೊಳಗೆ ಬರ್ತಾವ.
ಇಂಗ್ಲಿಷ್ ದೊಳಗು ನೋಡಬಹುದು. ಇಂಗ್ಲಿಷ್ ನೋಡ್ರಿ ಏನೈತಿ ಅದು ನೀವು ಯಾವ ಬೇಕಾದ ಲ್ಯಾಂಗ್ವೇಜ್ ತಗೋರಿ ಇಂಗ್ಲಿಷ್ ಫ್ರೀ ಆಗಿ ಸಿಗ್ತೈತಿ ಅದ ನೀವು ಇಂಗ್ಲಿಷ್ ದೊಳಗು ಕ್ವಶನ್ಸ್ ಗಳನ್ನ ಎಲ್ಲವೂ ಕೂಡ ನೋಡ್ಕೋಬಹುದು. ಬಟ್ ಇಲ್ಲಿ ಕನ್ನಡ ಅಂತ ಹೇಳಿ ನೀವು ಚಾಯ್ಸ್ ಮಾಡಿರಿ ಅಂತಂದ್ರ ಇಲ್ಲಿ ಏನ್ ಬರ್ತೈತಿ ನಿಮಗ 3 ವಿಷಯಗಳು ಅಂದ್ರ GK, ಮ್ಯಾಥ್ಸ್, ರೀಸನಿಂಗ್ ಕನ್ನಡದಲ್ಲಿ ಬರ್ತೈತಿ. ಹಿಂದಿ ಒಳಗನ ಮಾಡ್ಬೇಕು, ಇಂಗ್ಲಿಷ್ ಗ್ರಾಮರ್ ಇಂಗ್ಲಿಷ್ ಒಳಗನ ಮಾಡ್ಬೇಕು. ಅರ್ಥ ಆಯ್ತಾ? ಅವು ಮತ್ ಕನ್ನಡದಾಗ ಬರಂಗಿಲ್ಲ. ಇವು 3 ವಿಷಯಗಳು ನಿಮಗ್ ಕನ್ನಡದಲ್ಲಿ ಇಲ್ಲಿ ಸಿಗ್ತಾವ. ಕನ್ನಡ ಅಂತ ಹೇಳಿ ಚಾಯ್ಸ್ ಮಾಡಿರ. ಅದೇ ರೀತಿ ಮತ್ತೊಂದ್ಸಲ ಮೀಡಿಯಂ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಇಲ್ಲೂ ಕೂಡ ಕನ್ನಡ ಅಂತ ಹೇಳಿ ಸೆಲೆಕ್ಟ್ ಮಾಡ್ರಿ ನೀವು ಕನ್ನಡದಲ್ಲಿ ಬರೆಯವ್ರಿದ್ರ. ಆರ್ ಯು ನ್ಯಾಷನಲ್ NCC ಸರ್ಟಿಫಿಕೇಟ್ ಐತೇನೆ ಅಂತ ಕೇಳತ್ತಾರು. ಇತ್ತು ABC ಅಂತ 3 ಏನಿದಾವಲ್ಲ ಅವು ಇದ್ದು ಅಂತಂದ್ರೆ ಈಗ ನಿಮ್ ಹತ್ರ ನಿಮ್ ಬ್ಯಾಗ್ನ್ಯಾಗ ನಿಮ್ ಮನ್ಯಾಗ ಇದ್ದು ಅಂತಂದ್ರ ಎಸ್ ಅಂತ ಹಾಕ್ರಿ, ಇಲ್ಲ ಅಂತಂದ್ರ ಇಲ್ಲ ಅಂತೇಳಿ ಹಾಕ್ರಿ. ಆಮೇಲೆ ಮತ್ ಇದಾಕ ಯಾವ ಟೈಪ್ ಐತಿ, A ಐತಿ, B ಐತಿ, C ಅಂತ ಐತಿ ಅದನ್ನ ಇನ್ನೊಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಇದು 27ನೇ ನಂಬರ್. ಹ್ಯಾವ್ ಯು ಪಾರ್ಟಿಸಿಪೇಟೆಡ್ ಇನ್ ಆರ್ಮಿ ಗೇಮ್ಸ್ ಆರ್ ಸ್ಪೋರ್ಟ್ಸ್ ಆರ್ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಒಳಗೆ ನೀವು ಗೇಮ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ರ ಅಂತಂದ್ರ ಎಸ್ ಹಾಕ್ರಿ, ಇಲ್ಲ ಅಂತಂದ್ರ ಇಲ್ಲ ಅಂತ ಹೇಳಿ ಇಲ್ಲಿ ಹಾಕ್ಬೇಕು. ಇದಾದ್ಮೇಲೆ 27.1 ಇದೆ ನೇಮ್ ಆಫ್ ಸ್ಪೋರ್ಟ್ಸ್. ಎಸ್ ಅಂತ ಹಾಕಿರ ಅಂತಂದ್ರೆ ಯಾವ ಸ್ಪೋರ್ಟ್ಸ್ ದಾಗ ಹಾಕಿರಿ, ಯಾವ ಲೆವೆಲ್ದಾಗ, ಯಾವ ವರ್ಷದಾಗ, ಆಮೇಲೆ ಮೆಡಲ್ ತಗೊಂಡಿರೋ ಇಲ್ಲೋ, ಆಮೇಲೆ ಇಲ್ಲಿವರೆಗೆ ನಿಮ್ಗ ಈ ಸ್ಪೋರ್ಟ್ಸ್ ಬಗ್ಗೆ ಇಲ್ಲಿ ಮಾಹಿತಿ ಬರ್ತೈತೆ. ಇದಾದ್ಮೇಲೆ 28ನೇದು ಸ್ಟೇಟ್ ಅಥವಾ UT ಆಫ್ ಡೊಮೆಸಿಲ್. ಸೊ ನಿಮ್ದು ಯಾವ ಡೊಮೆಸಿಲ್ ಇದೆ, ಯಾವ ಜಿಲ್ಲೆ ಒಳಗೆ ಇರ್ತೀರಿ ನೀವು, ಯಾವ ರಾಜ್ಯದೊಳಗೆ, ಸಾರಿ ಯಾವ ರಾಜ್ಯದೊಳಗೆ. ನೀವು ಕರ್ನಾಟಕದವ್ರು ಇದ್ದೀರ ಅಂತಂದ್ರೆ ಇಲ್ಲಿ ಕರ್ನಾಟಕ ಅಂತ ಹೇಳ ಹಾಕ್ರಪ್ಪ. ಈಗ ನಮ್ಮ ಅಜ್ಜಿ ಊರಿಗೆ ಹೋಗಿ ನಿಮ್ ಮಹಾರಾಷ್ಟ್ರದಾಗ ಅಲ್ಲಿ ಫಾರ್ಮ್ ಹಾಕ್ತಿರ್ತೇರಿ. ನಾ ಮಹಾರಾಷ್ಟ್ರದಾಗ ಇದನ್ನ ಮಹಾರಾಷ್ಟ್ರ ಅಂತ ಹಾಕಿರಿ. ಮತ್ತ ನಿಮ್ದು ಎಲ್ಲಾ ಕಾಗದ ಪತ್ರಗಳು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಎಲ್ಲಿ ಇದಾವಲ್ಲ, ಯಾವ ಸ್ಟೇಟ್ ಇದಾವೋ ಆ ಸ್ಟೇಟ್ ಅನ್ನ ಇಲ್ಲಿ ಚಾಯ್ಸ್ ಮಾಡ್ಬೇಕು. 28 ಬಹಳ ಇಂಪಾರ್ಟೆಂಟ್ ಇದೆ. ಇದಾದ್ಮೇಲೆ ವೆರಿಫೈ ಅಂತ ಹೇಳಿದೆ, ಇಲ್ಲೂ ಕೂಡ ನೀವು ಕರ್ನಾಟಕ ಅಂತ ಹಾಕ್ರಿ. ಆಮೇಲೆ ಯಾವ ಜಿಲ್ಲೆ ಒಳಗಿರ್ತೀರಿ ನೀವು ಅಂತ ಹೇಳಿ ಕೇಳ್ತಾ ಇದಾರೆ. ಈಗ ನಮ್ಮ ಕರ್ನಾಟಕದೊಳಗೆ ಜಿಲ್ಲೆಗಳಿಂದಾವಲ್ಲ ಯಾವ ಜಿಲ್ಲೆ ಒಳಗೆ ಇರ್ತೀರಿ ನೀವು ಅದ ಜಿಲ್ಲೆದನ್ನ ಹಾಕ್ರಿ. ನಿಮ್ಮ ಆಧಾರ್ ಕಾರ್ಡ್ ಯಾವ ಜಿಲ್ಲೆದ ಐತಿ ನೋಡ್ರಿ ಆ ಜಿಲ್ಲೆದನ್ನ ಕಂಪ್ಲೀಟ್ ಆಗಿ ಹಾಕ್ರಿ. ಅದೇ ರೀತಿ ಇನ್ನೊಂದ್ಸಲ ಇಲ್ಲಿ ಯಾವ ಜಿಲ್ಲೆ ಅಂತ ಕನ್ಫರ್ಮೇಶನ್ ಇಲ್ಲಿ ಮಾಡಿ. ಹ್ಯಾವ್ ಯು ಮೈಗ್ರೆಂಟ್ ಫ್ರಾಮ್ ಸ್ಟೇಟ್ ಟು ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಿ ನೆಲೆಸಿರಿ ಏನು ಅಂತ ಕೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಇದೆ. 30ನೇ ಪಾಯಿಂಟ್. ನೀವು ಈಗೇನ್ ಕರ್ನಾಟಕದಲ್ಲಿ ಇದಿರಲ್ಲ ಇಲ್ಲಿಂದ ಹೋಗಿ ನೀವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಇರಾಕತ್ತೇರಿ ಏನು ಅಂತ ಕೇಳಾಕತ್ತಾರ. ಮೈಗ್ರೆಂಟ್ ಆಗಿರಿ, ವಲಸೆ ಹೋಗಿದ್ದೀರಾ ಅಂತ ಕೇಳಾತಾರ ಅವ್ರು. ಅವಾಗ ಎಲ್ಲರೂ ನೋ ಅಂತ ಹೇಳಿ ಹಾಕ್ರಿ. ವಲಸೆ ಹೋಗಿಲ್ಲ, ನಾವು ನಮ್ಮ ರಾಜ್ಯದೊಳಗನ ಇದೇವಿ ಅಂತ ಹಾಕ್ರಿ. ಒಂದ್ ವೇಳೆ ಹೋಗಿದ್ರಪ್ಪ ನೀವು ವಲಸೆ ಅಂತಂದ್ರ ಎಸ್ ಅಂತ ಹಾಕ್ರಿ. ಅಲ್ಲಿದ್ ನೀವು ಏನ್ ಮಾಡ್ಬೇಕಾಗುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೋರಿಸ್ಬೇಕಾಗತ್ತೆ. ಬಟ್ ಇದು 30ನೇದು ನೋ ಅಂತ ಹೇಳ ತೋರಿಸ್ರಿ. ಇದಾದ್ಮೇಲೆ ಸ್ಟೇಟ್ UT ಆಫ್ ಒರಿಜಿನ್, ನಿಮ್ಮ ಒರಿಜಿನ್ ಯಾವ್ದಿದೆ ಸ್ಟೇಟ್ ಅಥವಾ ಓಕೆ ನೋಡ್ರಿ 31ನೇದು ಎಸ್ ಅಂತೇಳಿ ಹಾಕಿದ್ರಿ ಅಂತಂದ್ರ ಅಲ್ಲಿ ಮತ್ ಕೇಳ್ತೈತಿ ಏನು ನೀವು ಏನು ವೆದರ್ ಯು ವುಡ್ ಲೈಕ್ ಟು ಅವೈಲ್ ಆಫ್ ಬೆನಿಫಿಟ್ಸ್ ಆಫ್ ರಿಸರ್ವೇಶನ್ ಫ್ರಾಮ್ ದ ಸ್ಟೇಟ್ UT ಆಫ್ ಯುವರ್ ಒರಿಜಿನ್. ನಿಮ್ಮ ಒರಿಜಿನ್ ಏನಿದೆಯಲ್ಲ, ನಿಮ್ಮ ಮೂಲತಃ ಯಾವ ರಾಜ್ಯ ಇದೆಯಲ್ಲ ಅಲ್ಲಿಯ ಬೆನಿಫಿಟ್ಸ್ ಗಳು ನಿಮ್ಗೆ ಬೇಕಾ ಅಂತ ಕೇಳ್ತಾರ. ಎಸ್ ಅಂತೇಳಿ ಹಾಕಿದ್ರ ಅಂತಂದ್ರ ಹೌದು ನಾ ಈ ಕರ್ನಾಟಕದ ಇದೇನಿ ಒರಿಜಿನ್, ಬಟ್ ನಾನು ಈಗ ಮಹಾರಾಷ್ಟ್ರದಾಗ ಹೋಗಿದ್ದೇನಿ ಅಂತ ಹೇಳಿ ಎಸ್ ಅಂತ ಹಾಕಿರ್ತೀರ ನೀವು ಅಲ್ಲಿ. ನಾನು ಕರ್ನಾಟಕದವನು ಬಟ್ ನಾ ಈಗ ಇರಾಕ ಮಹಾರಾಷ್ಟ್ರದೊಳಗೆ ಇದೇನಿ ಅಂತ ಹಾಕಿರ್ತೀರ. ಹಂಗಿತ್ತು ಅಂತಂದ್ರ ಮೈಗ್ರೆಂಟ್ ಆದ್ರಿ ನೀವು ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಹೋದ್ರಿ ಅವಾಗ ಎಸ್ ಅಂತ ಹಾಕ್ತಾರೆ. ಬಟ್ ನಾನು ಇಲ್ಲಪ್ಪ ನಾ ಕರ್ನಾಟಕದವ ಇದೇನಿ, ಕರ್ನಾಟಕದಾಗ ಇದೇನಿ ಅಂತಂದ್ರ 30ನೇ ನಂಬರ್ ನೋ ಅಂತ ಹಾಕ್ಬೇಕು. ಓಕೆ. ಆಮೇಲೆ ಸ್ಟೇಟ್ ಅಥವಾ UT ಒರಿಜಿನ್ ಯಾವುದು, ನಿಮ್ಮ ಮೂಲತಃ ಯಾವ ರಾಜ್ಯದವರು ಅಂತ ಹೇಳಿ ಕೇಳ್ತಾರೆ ನಿಮ್ಗೆ, ಆ ರಾಜ್ಯವನ್ನ ಇಲ್ಲಿ ಹಾಕ್ರಿ. ಆಮೇಲೆ ಯಾವ ಜಿಲ್ಲೆ ಅಂತ ಹೇಳಿ ಕೇಳ್ತಾರೆ, ಮೂಲತಃ ನಿಮ್ದು ಅದನ್ನೆಲ್ಲ ಹಾಕ್ರಿ. 31ನೇ ನಂಬರ್ ನೋಡಿ, ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ಮಿಲಿಟನ್ಸಿ ನಕ್ಸಲ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್. ನೀವು ನಕ್ಸಲ್ ಡಿಸ್ಟ್ರಿಕ್ಟ್ ದಿಂದ ಇದೀರಾ ಅಂತ ಹೇಳಿ ಕೇಳ್ತಾರ. ಇದ್ರಂದ್ರೆ ಎಸ್ ಹಾಕ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹಾಕ್ರಿ. ನಕ್ಸಲ್ ಡಿಸ್ಟ್ರಿಕ್ಟ್ ಯಾವ್ದು ಅನ್ನೋದನ್ನ PDF ದೊಳಗೆ ಐತಿ, ಆ PDF ದೊಳಗೆ ನೀವು ನೋಡ್ಕೋಬಹುದು. ಇದಾದ್ಮೇಲೆ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಬಾರ್ಡರ್ ಡಿಸ್ಟ್ರಿಕ್ಟ್, ನೀವು ಬಾರ್ಡರ್ ಡಿಸ್ಟ್ರಿಕ್ಟ್ ದವ್ರು ಇದೇರಿ ಇನ್ನು ಅಂತ ಕೇಳ್ತಾರೆ. ಇದ್ರ ಎಸ್, ಇಲ್ಲಂದ್ರೆ ಇಲ್ಲ. ಆಮೇಲೆ ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಇಲ್ಲಿ ಈ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಯಾವ ರೀತಿ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ನಾನು ಒಂದ್ ಸ್ವಲ್ಪ ನಿಮ್ಗ ಪೋಸ್ಟ್ ಪ್ರಿಫರೆನ್ಸ್ ಒಂದ್ ಸ್ವಲ್ಪ ಇಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಇಲ್ಲಿ ನಾನು ಹೇಳ್ತೇನೆ ನಿಮ್ಗೆ.
ಓಕೆ, ಸೊ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಯಾವ್ದು ಕೊಡ್ಬೇಕು ಅಂತಂದ್ರ ನೋಡ್ರಿ, ಇಲ್ಲಿ ABCDEFH ಅನ್ನುವಂಥದ್ದಿದೆ. ನಿಮಗ್ ನೋಡ್ರಿಪ್ಪ ಯಾವ್ದು ಇಷ್ಟ ಇದೆ ಆ ಒಂದು ಪ್ರಿಫರೆನ್ಸ್ ಅನ್ನು ನೀವು ಕೊಡಬಹುದು. ಹೌದಾ, ನಾ ಇದನ್ನ ಏನಂತ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಸೊ ಫಸ್ಟ್ ಆಫ್ ಆಲ್ ನೀವು ಕೊಡ್ಬೇಕಾಗಿರುವಂತದ್ದು ಯಾವ್ದು ಕೊಡ್ರಿ, SSF ಕೊಡ್ರಿ. ಫಸ್ಟ್ SSF ಕೊಡ್ರಿ. ಆಮೇಲೆ ನೆಕ್ಸ್ಟ್ ಯಾವ್ದು ಕೊಡ್ಬೇಕು, ನೆಕ್ಸ್ಟ್ SSB ಇದ್ರೆ SSB ಕೊಡ್ರಿ. ಮೊದಲು SSF, SSB, ಆಮೇಲೆ CRPF, CISF ಈ 4 ಪೋಸ್ಟ್ ಗಳನ್ನ ಮೊದಲು ಕೊಡ್ರಿ. ಓಕೆ, SSF ಕೊಡ್ರಿ, ಆಮೇಲೆ CISF, CRPF ಕೊಡ್ರಿ. ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೆ ಅದನ್ನ ಕೊಡ್ರಿ. ಮೊದಲು SSF, CISF, CRPF ಇದ್ರೆ CRPF ನಿಮ್ಗೆ ಇಷ್ಟ ಇತ್ತು ಅಂತಂದ್ರೆ ಇವು 3ಗಳನ್ನ ಮೊದಲು ಕೊಡ್ರಿ. ಆಮೇಲೆ ಏನ್ ಮಾಡ್ರಿ, SSB, ITBP ಇದೆ, ಅಸ್ಸಾಂ ರೈಫಲ್ ಇದೆ, BSF ಇದೆ. ಸೊ ನಿಮ್ಗೆ ಹೆಂಗ್ ಅನುಕೂಲ ಆಗ್ತೈತೆ ಅನ್ಕೊಡ್ರಿ. ಬಟ್ ಈ 3ಗಳನ್ನ ಮೊದಲು ಪ್ರಿಫರೆನ್ಸ್ ಕೊಡ್ರಿ. SSF ಫಸ್ಟ್, ಆಮೇಲೆ CRPF ಕೊಡ್ರಿ, ಇಲ್ಲ ಅಂತಂದ್ರೆ CISF ಕೊಡ್ರಿ. ಆಮೇಲೆ ಇವು ಎರಡರೊಳಗೆ ಒಂದ್ ಕೊಡ್ರಿ. ಫಸ್ಟ್ ಇವು 3 ಆಗ್ಬೇಕು. ಯಾವ್ದು, CISF, CRPF, ಆಮೇಲೆ SSF. ಆಮೇಲೆ ಉಳಿದಿದ್ದು ನೀವು ನಿಮ್ಗೆ ಹೆಂಗ್ ಬೇಕು ಹಂಗ್ ಕೊಡ್ಬೇಕು. ಆಮೇಲೆ BSF ನು ಕೂಡ ಇದೆ, BSF ನು ಕೂಡ ಏನ್ ಮಾಡ್ಬೋದು ನೀವು ಇಲ್ಲಿ ಕೊಡಬಹುದು. ಓಕೆ, ಸೊ ಇಲ್ಲಿದೆ ನೋಡ್ರಿ, ಈ ಪ್ರಿಫರೆನ್ಸ್ ಗಳನ್ನ ಏನ್ ಮಾಡ್ಬೇಕು, 1 2 3 4 5 6 7 ಅಂತ ಹೇಳಿದೆ. ಸೊ ಈ 7ಗಳನ್ನ ಇಲ್ಲಿ ಮೇಲ್ ಹೆಂಗ್ ತುಂಬಿರ್ತೇರಿ ಈ ಲೆಟರ್ಸ್ ಗಳನ್ನ, ಅದೇ ರೀತಿ ಈ ಲೆಟರ್ಸ್ ಗಳನ್ನ ಏನ್ ಮಾಡ್ರಿ, ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ ಅವರು, ಫಸ್ಟ್ H ಇದೆ, ಆಮೇಲೆ B ಇದೆ, C ಇದೆ. ಈ ಲೆಟರ್ಸ್ ಗಳನ್ನ ನೀವು ಏನ್ ಮಾಡ್ಬೇಕು, ಇಲ್ಲಿ ಬರಿಬೇಕು. H ಇದೆ, B ಇದೆ, C ಇದೆ. ಈ ರೀತಿ ಪ್ರಿಫರೆನ್ಸ್ ಗಳನ್ನ ಕೊಡ್ರಿ. ನಿಮ್ಗೆ ಯಾವ್ದು ಇಷ್ಟ ಬರ್ತೈತೆ ಅದು ಮೊದಲ ಅಪ್ಲಿಕೇಶನ್ ಹಾಕುವಾಗ ಮೊದಲು ಈ ರೀತಿ ಬರ್ಕೊಂಡು ಇಟ್ಕೊಳ್ರಿ. ಆಮೇಲೆ ಬೇಗ ಬೇಗ ತುಂಬೋದು. ಆಮೇಲೆ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಒಂದು ಈ ರೀತಿ ಸೇವ್ ಅಂಡ್ ನೆಕ್ಸ್ಟ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗ್ತೈತಿ. ಇದನ್ನ ಸ್ಕ್ಯಾನ್ ಮಾಡಿರ ಅಂತಂದ್ರ ಆಪ್ ಡೌನ್ಲೋಡ್ ಆಗ್ತೈತಿ. ಆಪ್ ಡೌನ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಿದೆ, ಕ್ಯಾಪ್ಚರ್ ಲೈವ್ ಫೋಟೋ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರ ನಿಮ್ಮ ಕ್ಯಾಪ್ಚರ್ ಆಗುತ್ತೆ ಫೋಟೋ. ಆಮೇಲೆ ಅಪ್ಲೋಡ್ ಸಿಗ್ನೇಚರ್ ಇದೆ. ಅಪ್ಲೋಡ್ ಸಿಗ್ನೇಚರ್ ಹೆಂಗಿರ್ಬೇಕು ಅಂತಂದ್ರ ಪ್ಲೇನ್ ಹಾಳಿ ಇರ್ಬೇಕು. ಪ್ಲೇನ್ ಹಾಳಿ ಮೇಲೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಬರೆದಿರ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಈ ರೀತಿ ಸೈನ್ ಇರುವಂತದ್ದು ನಿಮ್ದು ಇರ್ಬೇಕಾಗತ್ತೆ. ಇದು ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ರಿ. ಇದಾದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ್ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ ಫಾರ್ ಅಪ್ಲೋಡಿಂಗ್ ಸಿಗ್ನೇಚರ್. ಸೊ ಸಿಗ್ನೇಚರ್ ಹೆಂಗಿರ್ಬೇಕು ಅಂತಂದ್ರೆ ಈ ರೀತಿ ಆಗಿರುವಂತ ಒಂದು ಚಾಕ್ ಬಾಕ್ಸ್ ಇರ್ಬೇಕು. ಇದ್ರೊಳಗೆ ಸಿಗ್ನೇಚರ್ ನಿಮ್ದು ಇರ್ಬೇಕು. ಈ ಬಾಕ್ಸ್ ಒಳಗನ ಇರ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಸಿಗ್ನೇಚರ್ ಈ ರೀತಿ ಫಸ್ಟ್ ಕ್ಯಾಪಿಟಲ್ ಈ ರೀತಿ ಉಲ್ಟಾ ಇರಬಾರ್ದು, ಇದು ತಪ್ಪು. ಈ ರೀತಿ ಬ್ಲರ್ ಆಗಿರಬಾರ್ದು, ಈ ರೀತಿ ಇರಬಾರ್ದು. ಈ ರೀತಿ ಎರಡು ಕಡೆ ಬ್ಲಾಕ್ ಇರಬಾರ್ದು. ಆಮೇಲೆ ಫಾರ್ಮ್ ರಿಜೆಕ್ಟ್ ಆಗುತ್ತೆ ಅದು, ಅದ್ರ ಸಲುವಾಗಿ ಈ ರೀತಿನೇ ಇರ್ಬೇಕು ನಿಮ್ಮ ಸಿಗ್ನೇಚರ್. ಈ ರೀತಿ ಇತ್ತು ಅಂತಂದ್ರ ನಿಮ್ದು ಸಿಗ್ನೇಚರ್ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಫೋಟೋ ಹೆಂಗಿರ್ಬೇಕಂತಂದ್ರ ವಿದೌಟ್ ಬ್ಯಾಕ್ಗ್ರೌಂಡ್ ಒಳಗೆ ಏನು ಇರಬಾರ್ದು, ಎಲ್ಲಾ ಕ್ಲಿಯರ್ ಆಗಿ ಕಾಣ್ತಾ ಇರ್ಬೇಕು, ವೈಟ್ ಆಗಿ. ಈ ರೀತಿ ಹಿಂಗ್ ಕೆಳಗ ನೋಡೋದು ಈ ರೀತಿ ಇತ್ತಂದ್ರ ಆಚೆ ಕಡೆ ನೋಡೋದು ಒಂದ ಕಿವಿ ಕಾಣಕತೈತಿ, ರಿಜೆಕ್ಟ್ ಆಗ್ತೈತಿ. ಈ ರೀತಿ ಬ್ಲರ್ ಆಗಿರೋದು. ಆಮೇಲೆ ಇಲ್ಲಿ ಚಸ್ಮಾ ಹಾಕೊಂಡು ನೀವು ಫೋಟೋ ಕ್ಲಿಕ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ. ಈ ರೀತಿ ಒಂದ್ ಕೈಯಿಂದ ಸೆಲ್ಫಿ ತಗೊಳಕತ್ತೀರಿ, ಇದು ಕೂಡ ರಿಜೆಕ್ಟ್ ಆಗುತ್ತೆ. ಇಲ್ಲಿ ಏನೋ ಇಲ್ಲಿ ಕಾಣ್ತಾ ಇದೆ ಗ್ರೀನ್. ಸೊ ಆ ರೀತಿ ಇತ್ತು ಅಂತಂದ್ರ ರಿಜೆಕ್ಟ್ ಆಗುತ್ತೆ. ಆ ರೀತಿ ಫೋಟೋಗಳನ್ನ ತಕೊಳಕ ಹೋಗ್ಬೇಡ್ರಿ. ಆಮೇಲೆ ಸರ್ಟಿಫಿಕೇಟ್ಸ್ ಗಳಿದಾವೆ. ಸೊ ಅದನ್ನಷ್ಟೆಲ್ಲ ಮಾಡಿದ ಮೇಲೆ ಏನಾಗ್ತೈತಿ, ಫೋಟೋ ಆಮೇಲೆ ಇದನ್ನ ಮಾಡಿದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತಂದ್ರೆ, ಫೋಟೋ ಅದು ಎಲ್ಲ ಕ್ಲಿಕ್ ಮಾಡಿದ ಮೇಲೆ ನೀವು ಆಪ್ ದೊಳಗ ನೀವು ಆಮೇಲೆ ಆಧಾರ್ ಫೇಸ್ ಅಥೆಂಟಿಫಿಕೇಶನ್ ಬರ್ತೈತಿ. ಅಥೆಂಟಿಫಿಕೇಶನ್ ಅಂದ್ರೆ ಈ ಮತ್ತೊಂದು ಆಪ್ ದ ಲಿಂಕ್ ಬರ್ತೈತಿ. ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಆಧಾರ್ ಫೇಸ್ ಅಥೆಂಟಿಕೇಶನ್ ಬರ್ತೈತಿ. ಅದನ್ನ ಇಲ್ಲಿ ನೋಡ್ರಿ, ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಇಲ್ಲಿ ಫೇಸ್ ಅಥೆಂಟಿಕೇಶನ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಇಲ್ಲಿ ವೈಲ್ ಯೂಸಿಂಗ್ ದ ಆಪ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಪ್ರೊಸೀಡ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಬೇಕು. ಇಷ್ಟಾದ್ಮೇಲೆ ಒಂದು ರೌಂಡ್ ಚಿತ್ರ ಇರುತ್ತೆ, ಅದರಲ್ಲಿ ನಿಮ್ಮ ಫೋಟೋನ ನೀವು ತಕ್ಕೋಬೇಕು. ಆಮೇಲೆ ತಕೊಂಡ್ಮೇಲೆ ಇಲ್ಲಿ ಸಕ್ಸೆಸ್ ಅಂತ ಬಂದ್ಮೇಲೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ರಿ.
ನಿಮ್ದು ಫೇಸ್ ಐಡೆಂಟಿಫಿಕೇಶನ್ ಇಲ್ಲಿ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಚರ್ ಲೈವ್ ಫೋಟೋ ಇದೆ. ಕ್ಯಾಪ್ಚರ್ ಅದು ಆಪ್ ಒಳಗೆ ಓಪನ್ ಆಗುತ್ತೆ. ಫೋಟೋವನ್ನ ಲೈವ್ ಆಗಿ ಕ್ಯಾಪ್ಚರ್ ಮಾಡ್ಕೊಡ್ರಿ. ಕ್ಯಾಪ್ಚರ್ ಮತ್ತೊಂದ್ಸಲಿ ಮಾಡ್ಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಅದು ನೀವು ಅಪ್ಲಿಕೇಶನ್ ಹಾಕಾಕತ್ರಿ ಅಂತಂದ್ರೆ ತನ್ನಿಂದ ತಾನೇ ಬರ್ತಾ ಹೋಗುತ್ತೆ. ಆಮೇಲೆ ಫೋಟೋ ಅದು ಎಲ್ಲ ಆದ್ಮೇಲೆ ಇಲ್ಲಿ ಸಕ್ಸಸ್ ಅಂತ ಬರ್ತೈತಿ, ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ನೀವು ವೆಬ್ಸೈಟಿಗೆ ಹೋದ್ರಿ ಅಂತಂದ್ರೆ ಎಲ್ಲಿ ಅಪ್ಲಿಕೇಶನ್ ಹಾಕಾಕತ್ತಿರಲ್ಲ ಅಲ್ಲಿ ಹೋದ್ರಿ ಅಂತಂದ್ರ ಏನ್ ಓಪನ್ ಆಗುತ್ತೆ, ಅಲ್ಲಿ ಡೈರೆಕ್ಟ್ ಆಗಿ ನೀವು ಫೀಸ್ ಪೇಡ್ ಮಾಡೋದು ಒಂದು ಆಪ್ಷನ್ ಇಲ್ಲಿ ಬರುತ್ತೆ. ಸೊ ಫೀಸ್ ಪೇಡ್ ಮಾಡೋದು ಆಪ್ಷನ್ ಬರುತ್ತೆ. ಸೊ ಆ ಫೀಸ್ ಪೇಡ್ ಮಾಡೋದು ಆಪ್ಷನ್ ಅನ್ನ ತಗೊಂಡು ನೀವು ಏನ್ ಮಾಡ್ಕೋಬಹುದು, ಫೀಸ್ ಪೇಡ್ ಮಾಡೋದು ಆಪ್ಷನ್ ಬರುತ್ತೆ. ಸೊ ಫೀಸ್ ಪೇಡ್ ಮಾಡ್ಲಿಕ್ಕೆ ಅಲ್ಲಿ ಒಂದು ಡೈರೆಕ್ಟ್ ಆನ್ಲೈನ್ ಆಗಿ ನೀವು ಫೀಸ್ ಅನ್ನ ಪೇಡ್ ಮಾಡ್ಬೇಕಾಗತ್ತೆ. ಆನ್ಲೈನ್ ಆಗಿ ಫೀಸ್ ಪೇಡ್ ಅನ್ನ ಮಾಡ್ರಿ. ಫೀಸ್ ಯಾರ್ಯಾರಿಗೆ ಇರ್ತೈತಿ, ಇದು GM ಆಗಿರ್ಬಹುದು, ಆಮೇಲೆ EWS ದವ್ರಿಗೆ, ಆಮೇಲೆ OBC ದವ್ರಿಗೆ ₹100 ಫೀಸ್ ಇರ್ತೈತಿ. ₹100 ಫೀಸ್ ಅನ್ನ ಪೇಡ್ ಮಾಡ್ರಿ. ಆಮೇಲೆ ಉಳಿದಿರುವಂತ SC ST ಕ್ಯಾಂಡಿಡೇಟ್ಸ್ ಗಳಾಗಿರ್ಬಹುದು, ವುಮೆನ್ಸ್ ಆಗಿರ್ಬಹುದು, ಗರ್ಲ್ಸ್ ಆಗಿರ್ಬಹುದು, ಅವ್ರೆಲ್ಲರಿಗೂ ಫ್ರೀ ಇರ್ತೈತಿ. ಎಕ್ಸ್ ಸರ್ವಿಸ್ ಮೆನ್ ಕೂಡ ಫ್ರೀ ಇರ್ತೈತಿ, ಯಾವುದೇ ರೀತಿ ಫೀಸ್ ಇರಂಗಿಲ್ಲ. ಸೊ ಇಷ್ಟು ಜನ ಕ್ಯಾಂಡಿಡೇಟ್ಸ್ ಗಳು ನೀವು ₹100 ಫೀಸ್ ಅನ್ನ ಪೇಡ್ ಮಾಡಿ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡಬಹುದು. ಸೊ ಇಷ್ಟ ಆಯ್ತು ಅಂತಂದ್ರ ನೀವು ಸರಿಯಾಗಿ ಅಪ್ಲಿಕೇಶನ್ ಅನ್ನ ತುಂಬಿರಿ ಅಂತ ಹೇಳಿ ಅರ್ಥ. ಆಮೇಲೆ ಆ ಅಪ್ಲಿಕೇಶನ್ ಬಂದ್ಮೇಲೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ರಿ, ಪ್ರಿಂಟ್ ತೆಗೆದು ಇಟ್ಕೊಳ್ರಿ. ಓಕೆ, ನೀವು ಮೊಬೈಲ್ದೊಳಗನ ಹಂಗ ಇಟ್ಟು ಬಿಡ್ತೇರಿ, ಅದು ಯಾವಾಗೂ ಡಿಲೀಟ್ ಆಗಿ ಹೋಗ್ತೈತಿ, ಇನ್ನೂ ಆಗಂಗಿಲ್ಲ. ಯಾವಾಗ ಅಪ್ಲಿಕೇಶನ್ ಹಾಕ್ತಿರ್ತೀರಿ ಅವಾಗನೇ ಆಗಿಂದಾಗನ ಅದರದ ಅಪ್ಲಿಕೇಶನ್ ಅದ ಪ್ರಿಂಟ್ ಅನ್ನ ತೆಗೆದು ಇಟ್ಕೊಳ್ರಿ. ಸೊ ಇಷ್ಟು ಮಾಡಿರಿ ಅಂತಂದ್ರೆ ಅಪ್ಲಿಕೇಶನ್ ಫಿಲ್ಅಪ್ ಆಗುತ್ತೆ. ಸೊ ಇಷ್ಟು ನೀವು ಮಾಡ್ಬೇಕಾಗಿರುವಂತದ್ದು ಅಪ್ಲಿಕೇಶನ್ ಯಾವ ರೀತಿ ತುಂಬಬೇಕು ಅಂತೇಳಿ. ಆಮೇಲೆ ನೋಟಿಫಿಕೇಶನ್ ಆಗಿದೆ, ಸ್ಟಡಿಯನ್ನ ಈಗಲಿಂದೆಲ್ಲ ಸ್ಟಾರ್ಟ್ ಮಾಡ್ರಿ ನಿಮ್ದು. ನಮ್ಮಲ್ಲಿ ನಮ್ಮಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಆ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ಮಾಡಬಹುದು. ಸೊ ಈಗಲಿಂದಲೇ ಸ್ಟಾರ್ಟ್ ಮಾಡ್ರಿ. ಆಫರ್ ಫೀಸ್ ಇದೆ. ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೆ 1 ಜನವರಿಯಿಂದ ₹3,000 ಫೀಸ್ ಆಗೋದಿದೆ. ಸೊ ಈಗಲೇ ನೀವು ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ನ ತಗೊಂಡು ನಿಮ್ಮ ಪ್ರಿಪರೇಷನ್ ಮಾಡಬಹುದು. ಮತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸ್ರಿ. ಆಮೇಲೆ ಯಾರು ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಫೈನಲ್ ಕಟ್ ಆಫ್ ವಿಡಿಯೋ ಕೂಡ ನಿಮ್ಗೆ ಈಗಾಗಲೇ ಮಾಡಿ ಹೇಳೀನಿ. ಫೈನಲ್ ಕಟ್ ಆಫ್ ವಿಡಿಯೋ ಅದನ್ನ ನೋಡ್ಕೊಳ್ರಿ. ಇಲ್ಲಿ ಐ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಸಿಗುತ್ತೆ ನಿಮ್ಗೆ. ಆಮೇಲೆ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಕಮೆಂಟ್ ಮಾಡಬಹುದು, ಅದರ ಆನ್ಸರ್ ನಾ ಮಾಡ್ತೀನಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.